ನಮಸ್ಕಾರ ವೀಕ್ಷಕರೇ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬದುಕು ಯಾವಾಗಲೂ ಸಂಗೀತಮಯವಾಗಿರಲಿ ಅಂತ ಎಲ್ಲರೂ ಮಾತನಾಡ್ತಾ ಹೇಳ್ತಾ ಇದ್ದೀವಿ. ಅಂದರೆ ಸಂಗೀತಮಯವಾಗಿ ಅಂತ ಹೇಳಿದ್ರೆ ಏನು? ನಾವು ಹಾಡಬೇಕಾ, ಕೇಳಬೇಕಾ, ಅಥವಾ ಹೇಗೆ ಸಂಗೀತದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕಾ? ಒಟ್ಟಾರೆಯಾಗಿ ಇರುವ 7 ಸ್ವರಗಳನ್ನೇ ನಾವು ವೈವಿಧ್ಯಮಯವಾದಂಥ ಒಂದು ಭಾವನಾತ್ಮಕವಾದಂಥ ಸಂಬಂಧವನ್ನು ನಮಗೆ ಗೊತ್ತಿಲ್ಲದಂಗೆ ನಾವು ಬೆಸ್ಕೊಳ್ತೇವೆ. ಸಂಗೀತ ಕ್ಷೇತ್ರಕ್ಕೆ ತೊಡಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿದ್ವತ್ ಬೇಕು ಅಂತ ಹೇಳ್ತಾರೆ. ಭಗವಂತನ ಆಶೀರ್ವಾದ, ಅದರೊಟ್ಟಿಗೆ ದೈವಿಕ ಕಲೆ ಅಂತ ಹೇಳ್ತಾರೆ ಸಂಗೀತವನ್ನು. ಹಾಗಾಗಿ ಸಂಗೀತಕ್ಕೆ ವಿಶೇಷವಾದಂಥ ಮಾನ್ಯತೆ, ಮಹತ್ವ ಎರಡೂ ಕೂಡ ಇದೆ. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಸ್ಮರಿಸ್ತಾ ಹೋದಂತೆ ನಮ್ಮ ಈ ಒಂದು ಕರ್ನಾಟಕದ ವಿಶಿಷ್ಟವಾದಂಥ ಮಾಧ್ಯಮ ಎನಿಸ್ಕೊಂಡಂಥ ಸಾಂಸ್ಕೃತಿಕ ಕ್ಷೇತ್ರ ಇನ್ನಷ್ಟು ಇಮ್ಮಡಿಯಾಗಿ ಬೆಳೆದು ನಿಂತಿರೋದನ್ನು, ಅದು ಸಾಗರದಾಚೆಯಲ್ಲೂ ಕೂಡ ರಾರಾಜಿಸಿದಂಥ ಹೆಗ್ಗಳಿಕೆಯ ಸಾಲುಗಳಲ್ಲಿ ಸಾಕಷ್ಟು ಜನ ಬರ್ತಾರೆ. ಆದರೆ ಇವತ್ತಿನ ಅತಿಥಿ ಯಾರಪ್ಪ ಅಂತ ಯೋಚನೆ ಮಾಡಿದಾಗ ಬಹುಶಃ ಸಂಗೀತದ ಸ್ವರಗಳ ದೀಪವನ್ನು ಹಚ್ಚಿ ವಿಶೇಷವಾಗಿ ನವರತ್ನದ ಹಾರವನ್ನು ಸರಸ್ವತಿಗೆ ಅರ್ಪಿಸಿದಂಥ ವಿಶಿಷ್ಟ ಸಾಧಕಿ ಇಲ್ಲಿ ಕನ್ನಡದ ನೆಲದಲ್ಲಿ ಬೆಳೆದು ಸಮುದ್ರದಾಚೆಯೂ ಕೂಡ ಕನ್ನಡದ ಬಾವುಟವನ್ನು ಹಾರಿಸಿ ಸಂಗೀತ ಕ್ಷೇತ್ರದಲ್ಲಿ ತನ್ನದೇ ಬೃಹತ್ ಹಾದಿಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಿದ್ರೆ ಯಾರವರು? ಅವರ ಬಗ್ಗೆ ಒಂದು ಪರಿಚಯ ಈಗ ನೋಡಿ ಬರೋಣ, ಬನ್ನಿ. ಸಂಗೀತ ದೇಶ ಭಾಷೆ ಗಡಿಯನ್ನು ಮೀರಿದ್ದು ಎಲ್ಲ ಪ್ರಕಾರದ ಎಲ್ಲ ಧರ್ಮದ ಸಂಗೀತವನ್ನು ಗುರುತಿಸಿ ಮಿಳಿತಗೊಳಿಸಿದರೆ ಕೇಳುಗರಿಗೆ ಅದೊಂದು ಹೊಸ ರಸಾನುಭವ. ಇದನ್ನು ಅಕ್ಷರಶಃ ನಿರೂಪಿಸಿದವರು ಸಂಗೀತಗಾರ್ತಿ ಸಂಶೋಧಕಿ ದೀಪ್ತಿ ನವರತ್ನ. ಮೈತ್ರೀಂ ಭಜತ ಅಖಿಲ ಹೃಜಯತ್ರೀ ಮೈತ್ರೀಂ ಭಜತ. ಶಾಲಾ ಕಾಲೇಜು ದಿನಗಳಿಂದಲೂ ಸಂಗೀತದಲ್ಲಿ ಆಸಕ್ತಿ ಹೊಂದಿರುವುದರ ಜೊತೆಗೆ ನರವಿಜ್ಞಾನದಲ್ಲಿ MSc ಮಾಡಿದ್ದಾರೆ. ವಿಶ್ವದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ಹಾರ್ವರ್ಡ್ ವಿಶ್ವವಿದ್ಯಾಲಯದಲ್ಲಿ ನರವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರೂ ಸಂಗೀತದ ಸೆಳೆತ ಮಾತ್ರ ದೀಪ್ತಿಯವರನ್ನು ಬಿಡಲಿಲ್ಲ. ಹೀಗಾಗಿ ಅಲ್ಲಿಂದ ಹೊರಬಂದು ಸಂಗೀತ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಳೆದ 20 ವರ್ಷಗಳಿಂದ ಆಕಾಶವಾಣಿಯಲ್ಲಿ ಎ ಗ್ರೇಡ್ ಕಲಾವಿದೆಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ನಡೆದ 8ನೇ ವಿಶ್ವ ಸರ್ವಧರ್ಮ ಸಂಸತ್ನಲ್ಲಿ ಭಾರತದ ಪ್ರತಿನಿಧಿಯಾಗಿ ಪಾಲ್ಗೊಂಡ ಮೊದಲ ಮಹಿಳೆ ಎನ್ನುವ ಗೌರವಕ್ಕೆ ಪಾತ್ರರಾಗಿದ್ದಾರೆ. ದಿ ಡೈಲಾಗ್ಸ್ ವಿತ್ ದ ಡಿವೈನ್, ದೈವಿಕತೆಯೊಂದಿಗೆ ಸಂವಾದ ಎಂಬ ತಮ್ಮದೇ ಆದ ಪರಿಕಲ್ಪನೆಯಲ್ಲಿ ಮಹಾಕವಿ ಕುವೆಂಪು ಅವರ ಕಾವ್ಯ ಸಂತ ಕಬೀರ್ದಾಸರ ದೋಹೆಗಳನ್ನು ಅನುಸಂಧಾನಗೊಳಿಸಿ ಕುವೆಂಪು ಮೀಟ್ಸ್ ಕಬೀರ್ ಎಂಬ ಶೀರ್ಷಿಕೆಯಡಿ ಸಂಗೀತ ಕಾರ್ಯಕ್ರಮ ನೀಡಿದ್ದಾರೆ. ಅಮೆರಿಕ, ಬೋಸ್ಟನ್, ಶ್ರೀಲಂಕಾ ಸೇರಿದಂತೆ ವಿದೇಶಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ ಹೆಗ್ಗಳಿಕೆ ದೀಪ್ತಿಯವರದ್ದು. ಭಾರತ ರತ್ನ MS ಸುಬ್ಬಲಕ್ಷ್ಮಿಯವರ ಹಾಡುಗಳು, ಮೈಸೂರು ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರವರ ಅಪರೂಪದ ಕೃತಿಗಳನ್ನು ಹಾಡುಗಳಾಗಿಸುವ ಮೂಲಕ ಆಲ್ಬಮ್ ಕೂಡ ಬಿಡುಗಡೆಗೊಳಿಸಿದ್ದಾರೆ. ಸಂಗೀತವನ್ನು ಗಾಯಕಿಯಾಗಿ ಆಸ್ವಾದಿಸುವುದಷ್ಟೇ ಅಲ್ಲದೆ ರಾಗ ಲ್ಯಾಬೊರೇಟರಿ ಮೂಲಕ ಸಂಶೋಧನೆ ಮಾಡುತ್ತಿರುವ ದೀಪ್ತಿ ಮಿದುಳಿನ ಮೇಲಿನ ಸಂಗೀತದ ಪ್ರಭಾವದ ಬಗ್ಗೆ ಅಧ್ಯಯನ ಕೈಗೊಂಡಿದ್ದಾರೆ. ವಿಶ್ವದ ಹಲವು ಧರ್ಮಗಳ ಸಂಗೀತವನ್ನು ಅಭ್ಯಸಿಸಿ ಭಾರತದ ಸಂಗೀತಕ್ಕೂ ಅವುಗಳಿಗೂ ಇರುವ ವ್ಯತ್ಯಾಸ ಹಾಗೂ ಸಾಮ್ಯತೆ ಕಂಡುಕೊಂಡಿದ್ದಾರೆ. ಒಟ್ಟಿನಲ್ಲಿ ನರವಿಜ್ಞಾನಿಯಾಗಿಯೂ ಸಂಗೀತಗಾರ್ತಿಯಾಗಿಯೂ ಗುರುತಿಸಿಕೊಂಡು ಕಲೆ ಹಾಗೂ ವಿಜ್ಞಾನವನ್ನು ಅರಿತ ಅಪರೂಪದ ವ್ಯಕ್ತಿತ್ವ ದೀಪ್ತಿ ನವರತ್ನ ಈ ವಾರದ ನಮ್ಮ ಅತಿಥಿ. ಇವತ್ತಿನ ನಮ್ಮ ಅತಿಥಿ ಬಗ್ಗೆ ನೋಡಿದಾಗ ನಿಜಕ್ಕೂ ಒಂದು ಕಡೆ ಕಲೆಗಾರಿಕೆಯನ್ನ, ಮತ್ತೊಂದು ಕಡೆ ವಿಜ್ಞಾನದ ಜ್ಞಾನವನ್ನ ಎರಡನ್ನೂ ಅರಗಿಸಿಕೊಂಡಿರುವಂತಹ ಕಲಾಜ್ಞಾನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಶ್ರೀಮತಿ ದೀಪ್ತಿ ನವರತ್ನ ಅವರನ್ನ ಬರಮಾಡಿಕೊಳ್ಳೋಣ. ಮೇಡಮ್, ನಿಮ್ಗೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ತೆ ಶ್ವೇತಾ, ಪ್ರಶ್ನೆ ಕೇಳೋದ? ಇಲ್ಲ ಬೇಡ ಹಾಡೇ ಕೇಳ್ಬೇಕು ಇವತ್ತು. ಇವತ್ತು ಒಂದು ಸಂಗೀತಮಯ ಕಾರ್ಯಕ್ರಮ ಆಗುತ್ತೆ ಅಂತ ಮೊದಲೇ ನಮ್ಮ ವೀಕ್ಷಕರಿಗೆ ಹೇಳ್ಬಿಡ್ತೀನಿ. ಆದ್ರೆ ಇಲ್ಲೊಂದು
ಇತಿಹಾಸ ಮರುಕಳಿಸಿದೆ. 1893ರಲ್ಲಿ ಭಾರತದ ಪ್ರತಿನಿಧಿಯಾಗಿ ವಿಶ್ವ ಸರ್ವಧರ್ಮ ಸಂಸತ್ನಲ್ಲಿ ಸ್ವಾಮಿ ವಿವೇಕಾನಂದರು ಭಾಗವಹಿಸಿದ್ರು. ಸರಿ ಸುಮಾರು 128 ವರ್ಷಗಳ ನಂತರ ಒಂದು ಇತಿಹಾಸವನ್ನ ಸೃಷ್ಟಿಸಿದ್ದೀರಿ. ಅದಕ್ಕೆ ನಿಮಗೆ ಮೊದಲು ಅಭಿನಂದನೆಗಳನ್ನ ಹೇಳ್ತೀನಿ. ಯಾಕಂದ್ರೆ ಭಾರತದ ಪ್ರತಿನಿಧಿಯಾಗಿ ನೀವು ವಿಶ್ವ ಸರ್ವಧರ್ಮ ಸಂಸತ್ನಲ್ಲಿ ಮೊನ್ನೆ ತಾನೇ ಕಾರ್ಯಕ್ರಮವನ್ನ ನೀಡಿದ್ದೀರಿ. ಸೊ ಅದರ ಒಂದು ಅನುಭವದ ಜೊತೆಗೆ ಒಂದು ಸಾಲುಗಳು ಕೇಳ್ತಾನೆ ನಾವು ಶುರು ಮಾಡೋಣ ಅಂತ. ಖಂಡಿತ. ಸಂಗೀತಗಾರ್ತಿಯಾಗಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರ್ತಿಯಾಗಿ ಇಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಜನದ ಮುಂದೆ ಈ ಸಂಗೀತದ ಗುಟ್ಟುಗಳನ್ನು ಮತ್ತು ಈ ಸಂಗೀತದ ಒಂದು ಸೊಗಡನ್ನು ಅರ್ಥಕೊಂಡಿರೋರ ಮುಂದೆ ಹಾಡೋದು ಒಂದು ಅನುಭವ. ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ದೈವಾನುಗ್ರಹದಿಂದ ನನಗೆ ಆ ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ಐವ್ ಆಲ್ವೇಸ್ ವಾಂಟೆಡ್ ಟು ಬಿ ಅ ಕಲ್ಚರಲ್ ಅಂಬಾಸಿಡರ್. ಈ ಶಾಸ್ತ್ರೀಯ ಸಂಗೀತದ ಉಪಯೋಗ ಅಂತ ಏನು ಹೇಳ್ಬೋದು, ವಿಜ್ಞಾನದಲ್ಲಿ ಸಂಗೀತದ ಉಪಯೋಗ ಇದೆ, ಕಲ್ಚರಲ್ ಡಿಪ್ಲೊಮೆಸಿ ಆಗು ಅದನ್ನು ಉಪಯೋಗಿಸಬಹುದು, ಸಂಗೀತವನ್ನು ಆರಾಧನೆ ಉಪಾಸನೆಯಾಗೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ಸೊ ದರ್ ಆರ್ ಲಾಟ್ ಆಫ್ ಯೂಸಸ್. ಮ್ಯೂಸಿಕ್ ಇಸ್ ಅ ಮೆನಿ ಸ್ಪ್ಲೆಂಡೆಡ್ ಥಿಂಗ್ ಅಂತ ಹೇಳ್ಬೋದು. ಸೊ ಈ ಧರ್ಮ ಸಂಸತ್ತಿನ ಅನುಭವ ವಾಸ್ ಫಸ್ಟ್ ಆಫ್ ಆಲ್ ಹಿಸ್ಟಾರಿಕ್ ಇನ್ ಮೈ ಓನ್ journey with music also. So I'd like to begin with ಈಶೋಪನಿಷತ್ತಿನ ಕೆಲವು ಸಾಲುಗಳನ್ನ ತಗೊಂಡು ಅದನ್ನು ನಮ್ಮ ರಾಗಗಳಲ್ಲಿ ಮೋಹನ ಮತ್ತು ವಾಸಂತಿ ರಾಗಗಳಲ್ಲಿ ಅಳವಡಿಸಿ ಹಾಡಿದೆ. ದಿಸ್ ವಾಸ್ ದ ಓಪನಿಂಗ್ ಇನ್ ದ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್ ಕಾನ್ಸರ್ಟ್ ಕೂಡ. ಈಶಾವಾಸ್ಯಂ ಇದಂ ಸರ್ವಂ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾ ತೇನ ತ್ಯಕ್ತೇನ ಭುಂಜಿತಾ ಮಾಗ್ರದಃ ಕಸ್ಯ ಸ್ವಿಧನಂ ಮಾಗ್ರದಃ ಕಸ್ಯ ಸ್ವಿಧನಂ ಈಶಾವಾಸ್ಯಂ ಇದಂ ಈಶಾವಾಸ್ಯಂ ಇದಂ ಇದಂ ಸರ್ವಂ ಇದಂ ಸರ್ವಂ. ಥ್ಯಾಂಕ್ ಯು. ಪದಗಳಿಲ್ಲ ವರ್ಣಿಸೋದಕ್ಕೆ ಅಲ್ಲ. ಇದೊಂದು ಹೊಸ ಪರಿಕಲ್ಪನೆ, ದೈವಿಕತೆಯೊಂದಿಗೆ ಸಂವಾದ, ದಿ ಡೈಲಾಗ್ಸ್ ವಿತ್ ದಿ ಡಿವೈನ್ ಅನ್ನುವಂಥದ್ದು. ಏನಿದು ಮೇಡಮ್ ಹೊಸ ಪರಿಕಲ್ಪನೆ ನಿಮ್ಮದೇ? ಅದು ಹೇಗೆ ಬಂತು ಈ ಯೋಚನೆ? ಡಯಲಾಗ್ಸ್ ವಿತ್ ದ ಡಿವೈನ್ ಅನ್ನೋದು ಒಂದು ಮ್ಯೂಸಿಕ್ ಡಿಪ್ಲೊಮಸಿ ಪ್ರಾಜೆಕ್ಟ್. ಅಂದರೆ ಸಂಗೀತವನ್ನು ಬೇರೆ ಬೇರೆ ಧರ್ಮಗಳ ಸಂಗೀತವನ್ನು ಮೇಳೈಸಿ ಈ ಧರ್ಮಗಳಲ್ಲಿ ಇರುವ ಚಿಂತನೆಗಳ ಸಾಮ್ಯಗಳನ್ನು ಹುಡುಕ್ತಾ ಹೋಗೋದು, ಬೇರೆ ಬೇರೆ ಧರ್ಮಗಳಲ್ಲಿನ ಚಿಂತನೆಗಳು ಮತ್ತು ಮೌಲ್ಯಗಳ ಸಮಾನತೆಯನ್ನು ಹುಡ್ಕೊಂಡು ಹೋಗೋವಂಥ ಒಂದು ಪ್ರಾಜೆಕ್ಟ್. ಫಾರ್ ಎಕ್ಸಾಂಪಲ್, ಈಗ ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಹೇಳಿದೆ ಅಲ್ಲ, ಇದು ಈಶೋಪನಿಷತ್ತಿನ ಕೆಲವು ಸಾಲುಗಳು. ಇದೇ ಐಡಿಯಾ, ಇದೇ ಸೆಂಟಿಮೆಂಟ್ನ ನಮ್ಮ ಸಿಖ್ ಸಂತರು ಕೂಡ ಹೇಳಿದ್ದಾರೆ. ದಟ್ ಈಶಾವಾಸ್ಯಂ ಇದಂ ಸರ್ವಂ ಅಂದರೆ ಎವ್ರಿಥಿಂಗ್ ಇಸ್ ಎನ್ವೆಲಪ್ಡ್ ಬೈ ದ ಬ್ರಹ್ಮನ್. So they are referring to a certain aikya in our divine experiences. So ಇದನ್ನೇ ಸಿಖ್ ಸಂತರು ಕೂಡ ಏಕ್ ಓಂಕಾರ ಸತ್ನಾಮ್ ನಿರ್ಮೋಹ ನಿರ್ವೇರ್ ಕರ್ತಾ ಪೂರಕ್ ಆದ ಸಚ್ ಜುಗಾದ ಸಚ್ ಅಂತ. ಸೊ ಅವ್ರು ಏನು ಹೇಳ್ತಾರೆ, ದೆರ್ ಇಸ್ ಓನ್ಲಿ ಒನ್ ಯೂನಿಟಿ, ದೆರ್ ಇಸ್ ಓನ್ಲಿ ಒನ್ ಗಾಡ್. ಸೊ ನಮ್ಮ ಕನ್ನಡದಲ್ಲೇ ತಗೊಂಡ್ರೆ ಹಲವಾರು
ಭಾವಗೀತೆಗಳು ಕೂಡ ಇದೆ, ಸತ್ಯವನ್ನ ಸಾರ್ತಾ ಇದೆ. ಎಲ್ಲವನ್ನು ಮಾಡಿ ಎಲ್ಲರೊಳಗೂಡಿ ನೀನೇ ಎಲ್ಲವಾದೆ, ಹೌದು. ರೈಟ್. ಕುವೆಂಪು ಅವ್ರು ಹೇಳ್ತಾರೆ, ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ, ಅನ್ನ ಪ್ರಾಣಗಳ ಮನೋಲೋಕಗಳ ಸೂತ್ರಧರ ಯುಕ್ತಿಯೇ. ಸೊ ನಾವು ಅದನ್ನ ತಾಯಿ ಅಂತ ಕರಿಬಹುದು, ಅದನ್ನ ಮೇ ಕಾಲ್ ಇಟ್ ಆಸ್ ನಿರ್ಗುಣವಾದಂಥ ಒಂದು ಓಂಕಾರ ಅಂತ ಸಿಖ್ರು ಕರಿಬಹುದು. ಅದೇ ಥರ ಈ ವಿಶ್ವ ಧರ್ಮಗಳಲ್ಲಿ ಇದೇ ಥರದ್ದು ಕಾಮನ್ ಡಿನಾಮಿನೇಟರ್ಸ್ ಇದೆ. ಆಲ್ದೋ ವಿ ಮೇ ಬಿ ವರ್ಷಿಪಿಂಗ್ ದೆಮ್ ಆಸ್ ವೇರಿಯಸ್ ಸಿಂಬಲ್ಸ್. ನಾವು ಅವನನ್ನು ರಾಮನಲ್ಲಿ ಈ ದೈವಿಕತೆ ಕಾಣಬಹುದು, ಅವರು ಓಂಕಾರದಲ್ಲಿ ಕಾಣಬಹುದು. ಕುವೆಂಪು ಅವರು ಈಗಲೇ ಹೇಳಿದಂತೆ ತಾಯಿಯ ಒಂದು ಸ್ವರೂಪದಲ್ಲಿ, ಹೌದು, ಆ ದರ್ಶನದಲ್ಲಿ ಅವರು ಆ ದೈವಾಂಶವನ್ನು ಕಂಡ್ಕೋತಾರೆ. ಆಲ್ಬರ್ಟ್ ಐನ್ಸ್ಟೀನ್ ಕೂಡ ಹೇಳ್ದ ದಟ್ ದೇರ್ ಇಸ್ ಅ ನ್ಯಾಚುರಲ್ ಆರ್ಡರ್ ಆಫ್ ಥಿಂಗ್ಸ್ ಅಂತ. ದೈವಾಂಶವನ್ನ ನಂಬದೇ ಇರೋರು ಏಥೀಸ್ ಆರ್ ಅಗ್ನಾಸ್ಟಿಕ್ ಪೀಪಲ್ ಅಂತ ಯಾರು ಹೇಳ್ತಾರೋ ಅವರು ದೇ ಬಿಲೀವ್ ಇನ್ ಅ ಹೈಯರ್ ಪವರ್, ಇನ್ ಅ ಹೈಯರ್ ಯೂನಿಟಿ. ಆ ಸತ್ಯವನ್ನ ಸಂಗೀತದ ಮೂಲಕ ನಮ್ಮ ಪಾತ್ಸ್, ನಾವು ಚಿಕ್ಕಂದಿನಿಂದ ಕಲ್ತಿದ್ದು ಒಂದು ಸತ್ಯ ಏನು ಅಂದರೆ ಆಲ್ ರಿಲಿಜನ್ಸ್ ಲೀಡ್ ಟು ದ ಸೇಮ್ ಗೋಲ್, ಆರ್ ಪಾತ್ಸ್ ಮೇ ಬಿ ಡಿಫ್ರೆಂಟ್. ದೇರ್ ಇಸ್ ಒನ್ ಸಿಂಗಲ್ ಶಕ್ತಿ, ನಮ್ಮೆಲ್ಲರನ್ನು ಕಾಪಾಡುವ ಒಂದು ಶಕ್ತಿ ಅಲ್ಲಿ ಮೇಲೆ ಕೂತಿದೆ ಅಂತ ಕನಕದಾಸರು ಹೇಳ್ತಾರೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಅದಕ್ಕೆ ಸಂಶಯ ಬೇಡ ಅಂತ. ಸೊ ಹೀಗೆ ಬೇರೆ ವಿಶ್ವಧರ್ಮದ ಸಂಗೀತಗಳಲ್ಲಿ ಮತ್ತೆ ನಮ್ಮ ಸಂಗೀತ ಪ್ರಕಾರಗಳಲ್ಲೂ ಈ ಸತ್ಯದ ಎಖೋ ಕಾಣಿಸ್ತಾನೆ ಬಂತು. ಆ್ಯಂಡ್ ನನಗನ್ನಿಸ್ತು ದಟ್ ಈ ಇಂದಿನ ಸಮಕಾಲೀನ ಸೊಸೈಟಿನಲ್ಲಿ ದೇರ್ ಇಸ್ ಅ ಲಾಟ್ ಆಫ್ ರಿಲಿಜಿಯಸ್ ಫೆನಾಟಿಸಿಸಮ್ ಆ್ಯಂಡ್ ದೇರ್ ಇಸ್ ಅನ್ ಅನ್ಸ್ಪೋಕನ್ ಅಸಂಪ್ಷನ್ ದಟ್ ನಿನ್ನ ಧರ್ಮದಲ್ಲಿ ನಿನ್ನ ಇನ್ವೆಸ್ಟ್ಮೆಂಟ್ ಅಥವಾ ನಿನ್ನ ಧರ್ಮದಲ್ಲಿ ನಿನ್ನ ಒಳನೋಟ ಇಟ್ ಈಸ್ ಆಲ್ಮೋಸ್ಟ್ ಅಪೋಸಿಟ್ ಟು ಬೇರೆ ಧರ್ಮಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀನ್ ಧರ್ಮಭ್ರಷ್ಟ ಆಗೋಗ್ತೀಯಾ ಅನ್ನೋ ಒಂದು ಯಾರು ಬರ್ದಿಟ್ಟಿಲ್ಲ, ಯಾವ ಟೆಕ್ಸ್ಟು ಬರ್ದಿಟ್ಟಿಲ್ಲ ದಟ್ ಬೇರೆ ಧರ್ಮಗಳ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಿನ್ನ ಧರ್ಮದ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗೋಗತ್ತೆ ಅಂತ. ಬಟ್ ದ ಟ್ರೂತ್ ಈಸ್ ದಟ್ ನಾವು ನಮ್ಮ ಮನೇಲಿ ಕೂತ್ಕೊಂಡು ನಮ್ಮ ಮನೇನ ಅರ್ಥ ಮಾಡ್ಕೊಳ್ಳೋದು ಒಂಥರ, ಆದರೆ ಹೊರಗಡೆ ಹೋಗಿ ಬೇರೆ ಧರ್ಮಗಳ ಬಗ್ಗೆ ತಿಳ್ಕೊಂಡಾಗ ನಮ್ಮ ಮನೆ ಏನು ಅಂತ ಬೇರೆ ಒಂದು ನೋಟ ಸಿಗುತ್ತೆ, ದೃಷ್ಟಿಕೋನನೇ ಬೇರೆ ಆಗತ್ತೆ. ಧರ್ಮಗಳನ್ನು ಇಟ್ಕೊಂಡು ನಮ್ಮ ವಿ ಕ್ಯಾನ್ ಕೀಪ್ ದ ಆನ್ಸೆಸ್ಟ್ರಲ್ ವೆಲ್ತ್. We don't have to uproot ourselves from the past and you can move forward. So the way forward is way within ಅಂತ. ಖಂಡಿತವಾಗ್ಲೂ ಮೇಡಮ್, ನಿಜಕ್ಕೊಂದ್ರೆ ದೇವನೊಬ್ಬ ನಾಮ ಹಲವು ಅನ್ನೋದನ್ನ ಕೇಳಿದೀವಿ. ಅದೇ ರೀತಿ ಸರಳವಾಗಿ ಧರ್ಮಗಳು ಹಲವು, ಆದರೆ ಸಂದೇಶ ಒಂದೇ. ಎಲ್ಲಾ ಧರ್ಮಗಳು ಸಾರ್ತಾ ಇರೋದು ವಿಶ್ವ ಮಾನವ ಸಂದೇಶವನ್ನೇ. ಅದನ್ನ ನೀವು ಸಂಗೀತದ ಮೂಲಕ ಹೇಳಕ್ ಹೊರಟಿದ್ದೀರಲ್ಲ, ಅದು ಇನ್ನೂ ತುಂಬಾ ಸುಂದರವಾಗಿ ಕೇಳಿಸುತ್ತೆ ನಿಜವಾಗ್ಲೂ. ಸತ್ಯ ಶ್ವೇತಾ. ಆದರೆ ದೀಪ್ತಿ ನವರತ್ನ ಅಂತ ಹೇಳಿದ್ರೆ ಇಷ್ಟೆಲ್ಲ ಅಂದ್ರೆ ಒಂದು ಸಂಗೀತ ಆಧ್ಯಾತ್ಮಿಕವಾಗಿ ನಮ್ಮ ಸಂಸ್ಕೃತಿಯ ಸಂಸ್ಕಾರ ಇವೆಲ್ಲವನ್ನೂ ಕೂಡ ವಿದ್ವತ್ಪೂರ್ಣವಾಗಿ ಹಾಡೋದ್ರ ಜೊತೆಗೆ ಮಾತನಾಡೋದು ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಏನಂತ ಹೇಳಿದ್ರೆ ಒಂದು ಈ ಥರ ಬೆಳೆದಾಗ ಮನೆಯ ವಾತಾವರಣ ಹೇಗಿರುತ್ತೆ, ಮನೆಯ ಸಂಸ್ಕಾರ ಹೇಗಿತ್ತು, ಇದೆಲ್ಲರೂ ತುಂಬ ಮಾತನಾಡ್ತಾನೆ ಬರ್ತಾರೆ. ಎಲ್ಲರೂ ಅವ್ರನ್ನ ನೋಡಿದಾಗ ಹೌದಪ್ಪ ಅವ್ರ ಮನೆತನ ಆಗಿದೆ ಅಂತೆಲ್ಲ ಹೇಳ್ತಾರೆ. ಹಾಗಿದ್ರೆ ದೀಪ್ತಿ ನವರತ್ನ ಅವರ ಮನೆತನ ಬಾಲ್ಯ ಹೇಗಿತ್ತು? ನಮ್ಮ ತಂದೆಯವರು ಏರೋನಾಟಿಕಲ್ ಸೈಂಟಿಸ್ಟ್. ಈ ಭಾರತದ ಮೊಟ್ಟ ಮೊದಲನೆಯ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಇದೆಯಲ್ಲ ಧ್ರುವ್, ಅದರ ರೋಟರ್, ಆ ರೋಟರ್ ಹೆಲಿಕಾಪ್ಟರಿನ ರೋಟರ್ ಇಸ್ ಇಟ್ಸ್ ಜೀವಾಳ. ರೋಟರ್ ಹೋಯ್ತು ಅಂದ್ರೆ ಹೆಲಿಕಾಪ್ಟರ್ ಇಸ್ ಗಾನ್. ಸೊ he has a long career in ಸಂಶೋಧನೆ, ಏರೋನಾಟಿಕಲ್ ರಿಸರ್ಚ್ ಅಂಡ್ ಡಿಸೈನ್ ಆಫ್ ಕಾಂಪೊನೆಂಟ್ ಪಾರ್ಟ್ಸ್. ಸೊ ಅವರಿಂದ ನಾನು ಕಲ್ತಿದ್ದೇನು ಅಂದರೆ, ಒಂದು ಜೀವನಕ್ಕೆ ಒಂದು ಸಾರ್ಥಕತೆ ತಂದ್ಕೋಬೇಕು ಅಂದರೆ, ಜೀವನಕ್ಕೆ ಒಂದು ಮೀನಿಂಗ್ ತಂದ್ಕೋಬೇಕು ಅಂದರೆ ಈ ಥರದ ಒಂದು ಲೈಫ್ ಲಾಂಗ್ ಎಂಗೇಜ್ಮೆಂಟ್ ಇರಬೇಕು. ಒಂದು ಅಟ್ಲೀಸ್ಟ್ ಒಂದು ಅಥವಾ ಎರಡು ಒಂದು ಗೀಳಿರಬೇಕು, ಒಂದು 2-3 ಅರ್ಥವತ್ತಾದಂಥ ಗೀಳು ಇರಬೇಕು. ಆವಾಗ ಅದರ ಅರ್ಥಪೂರ್ಣವಾಗಿರುತ್ತೆ, ಸಾರ್ಥಕವಾದ ಬದುಕನ್ನು ನಾವು ಅನುಭವಿಸ್ಬೋದು ಅಂತ ನಾನು ಕಲ್ತ್ಕೊಂಡಿದ್ದು ನಮ್ಮಪ್ಪನ್ನ ನೋಡಿ. ನಮ್ಮಮ್ಮ ಈಸ್ ಅನ್ ಎಜುಕೇಷನಿಸ್ಟ್. ಸೊ ಶಿ ಹ್ಯಾಸ್ ಆಲ್ವೇಸ್ ಬೀನ್ ಇನ್ ದ ಜ್ಞಾನಾರ್ಜನೆ, application of knowledge in various disciplines and domains. ಹೆಂಗೆ ಕಲಿಯುವಿಕೆ, ಕಲಿಸುವಿಕೆ, ಈ ಥರದ್ದು ಒಂದು ಮನೆಯಲ್ಲಿ ವಾತಾವರಣ. ಸೊ ಕನ್ನಡದ ಮೇಲೆ ಒತ್ತು ಖಂಡಿತ ಇತ್ತು. ನಾವೆಲ್ಲ
ನಮ್ಮ ಫ್ಯಾಮಿಲಿ ಎವ್ರಿಬಡಿ ನವರತ್ನ ರಾಮರಾಯರ ಫ್ಯಾಮಿಲಿ ಆದ್ರಿಂದ ದೇರ್ ವಾಸ್ ಆಲ್ವೇಸ್ ಅ ವೆರಿ ಸ್ಟ್ರಾಂಗ್ ಕನ್ನಡ ಸೆಂಟಿಮೆಂಟ್. ಮನೆಯಲ್ಲಿ ಡೈರೆಕ್ಟ್ಲಿ ಸಂಗೀತಗಾರರು ಯಾರೂ ಇರಲಿಲ್ಲ. ಆದರೆ ನಾನು ಕಲ್ತಿದ್ದೇನು ಅಂದರೆ, ನಾನು ಯಾವಾಗಲೂ ಹೇಳ್ತೀನಿ ದಟ್ ಜನ ಕೇಳ್ತಾರೆ, ನೀವು ಮೇಡಮ್ ನೀವು ಸಂಗೀತಗಾರ್ತಿನ ಅಥವಾ ನರವಿಜ್ಞಾನಿನ, ಅಥವಾ ಇವಾಗ ನಾನು ಮೈಸೂರು ಮಹಾರಾಜರದ್ದು ಒಂದು ಪುಸ್ತಕ ಬೇರೆ ಬರೆದಿದ್ದೀನಿ, ಸೊ ಐ ಆಮ್ ನೌ ಕ್ರಾಸಿಂಗ್ ಅನದರ್ ಬಾಕ್ಸ್. ಸೊ ನಿಮ್ಮನ್ನು ಯಾವ ಬಾಕ್ಸಲ್ಲಿ ನಾವು ಕಾಣಬೇಕು ಅಂತ ಸುಮಾರು ಜನ ಕೇಳಿದಾಗ ನಾನು ಹೇಳೋದೇನು ಅಂದರೆ, ನೀವು ಯಾಕೆ ಒಂದನ್ನೇ ಮಾಡಿಲ್ಲ, ಲೈಕ್ ನ್ಯೂರೋ ಸೈನ್ಸ್ ಬಿಟ್ಬಿಟ್ರಾ, ರೈಟ್? ಪೀಪಲ್ ಆಸ್ಕ್ ನ್ಯೂರೋ ಸೈನ್ಸ್ ಯಾಕೆ ಬಿಟ್ಬಿಟ್ರಿ ಮೇಡಮ್ ನೀವು ಅಷ್ಟು ವರ್ಷ ಓದಿ. ನಾನು ಅವ್ರಿಗೆ ಹೇಳೋದೇನಂದರೆ, ನಾನು ಯಾವುದನ್ನು ಏನೂ ಬಿಟ್ಟಿಲ್ಲ. ಆ್ಯಂಡ್ ಎಲ್ಲವನ್ನೂ ಒಂದು ಸೃಜನಾತ್ಮಕವಾದ ಒಂದು ಬದುಕು ಅನ್ನೋ ಒಂದು ವ್ಯಾಂಟೇಜ್ ಪಾಯಿಂಟಿಂದ ನಾನು ನೋಡ್ತಾ ಇದ್ದೀನಿ. ಒಂದು ಸೃಜನಾತ್ಮಕವಾದ ಬದುಕನ್ನು ಕಟ್ಕೋಬೇಕು ಅಂತ ಖಂಡಿತ ಗೊತ್ತಿತ್ತು. ಆ್ಯಂಡ್ ಈ ಬದುಕನ್ನ ಹೆಂಗೆ ಕಟ್ಕೋಬೇಕು ಅನ್ನೋದನ್ನು ನಾನು ನಮ್ಮ ತಂದೆ ತಾಯಿ ಮತ್ತು ನಮ್ಮ ಫ್ಯಾಮಿಲಿಯಿಂದ ಕಲಿತೆ. ಸೊ ದೆರ್ ವಾಸ್ ನೋ ಸಿಂಗ್ಯುಲರ್ ಫೋಕಸ್ ಆನ್ ಮ್ಯೂಸಿಕ್. ಆ್ಯಂಡ್ ಬಟ್ ಡೆಫಿನೆಟ್ಲಿ ಶಾಸ್ತ್ರೀಯ ಸಂಗೀತದ ಮೇಲೆ ಹಳೆ ಗ್ರಾಮೋಫೋನ್ ರೆಕಾರ್ಡಿಂಗ್ಸ್ ತುಂಬ ಮನೆಯಲ್ಲಿತ್ತು. ಸೊ ಅಬ್ದುಲ್ ಕರೀಂ ಖಾನಿಂದ ಸುಧೀರ್ ಫಡ್ಕೆ, ವಸಂತರಾವ್ ದೇಶಪಾಂಡೆ, ನಾನು ಭಾರತದ ಎಲ್ಲ ತರಹದ ಸಂಗೀತಗಳನ್ನು ಚಿಕ್ಕ ಹುಡುಗಿ ಆಗಿದ್ದಾಗ ಗ್ರಾಮೋಫೋನ್ಗಳ ಮೂಲಕ ಕೇಳಿದೆ. ಆ್ಯಂಡ್ ಸೊ ಸೌತ್ ಇಂಡಿಯನ್ ಮ್ಯೂಸಿಕ್, ನಾರ್ತ್ ಇಂಡಿಯನ್ ಮ್ಯೂಸಿಕ್, ಇದು ಲೈಕ್ ಫೋಕ್ ಸಂಗೀತ, ಇದು ಜಾಝ್ ಸಂಗೀತ, ಐ ಇವನ್ ಹರ್ಡ್ ಅ ಲಾಟ್ ಆಫ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಗ್ರೋಯಿಂಗ್ ಅಪ್. ಸೊ ಐ ಥಿಂಕ್ ನಾನು ಏನು ಕಲ್ತ್ಕೊಂಡೆ ಅಂದರೆ, ಎಲ್ಲದರಲ್ಲೂ ಒಂದು ಸೌಂದರ್ಯವನ್ನು ಕಾಣುವಂಥ ಒಂದು ದೃಷ್ಟಿಕೋನ. ಫೋಕ್ ಮ್ಯೂಸಿಕ್ನಲ್ಲೂ ಅದರದೇ ಆದ ಒಂದು ವಿಜೃಂಭಣೆ ಇದೆ, ಅದರದೇ ಆದ ಸೊಫೆಸ್ಟಿಕೇಶನ್ ಇದೆ. ಶಾಸ್ತ್ರೀಯ ಸಂಗೀತದಲ್ಲೂ ಅದರದೇ ಆದ ಒಂದು ನಿರ್ದಿಷ್ಟವಾದಂಥ ಸೌಂದರ್ಯ ಇದೆ. ಸೊ ಯಾವ ಸಂಗೀತ ಏನನ್ನು ಕೊಡ್ತಾ ಇದೆಯೋ ನಿನಗೆ, ಅದನ್ನು ತಗೊಂಡು ಅದನ್ನು ಅನುಭವಿಸಿ ಅದರಲ್ಲಿ ತೃಪ್ತಿ ಕಾಣುವಂಥ ಒಂದು ದೃಷ್ಟಿಕೋನ ಖಂಡಿತ ನಾನು ಕಲ್ತ್ಕೊಂಡೆ. ದೀಪ್ತಿ ನವರತ್ನ ಅವರ ಕಡೆಯಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಸಾಕಷ್ಟು ಕೇಳಿದ್ದೀವಿ, ಆದರೆ ಪಾಶ್ಚಿಮಾತ್ಯ ಸಂಗೀತದ ಒಂದು ಝಲಕ್ ಕೇಳಬಹುದಾ ಅಂತ. ಈ ಧರ್ಮ ಸಂಸತ್ತಿನಲ್ಲಿ ಜೂಯಿಷ್ ಮ್ಯೂಸಿಕ್ದು ಒಂದು ಪಿಯೂತ್ ಅಂತ ನಾವು ಪ್ರಾರ್ಥನೆ ಅಂತ ಏನು ಹೇಳ್ತೀವೋ, ಅವರು ಜೂಯಿಷ್ ಸಂಪ್ರದಾಯದಲ್ಲಿ ಅದನ್ನ ಪಿಯೂತಿಮ್ ಅಂತ ಕರೀತಾರೆ. ಸೊ ಬ್ರೋಚೆ ವಾರೆವರು ರಾ ನಿನುವಿನ ರಘುವರ, ಈ ಥರದ್ದು ಕರ್ನಾಟಿಕ್ ಕೃತಿಗಳಲ್ಲಿ ಕೇಳಿಬರುವಂತಹ ನನ್ನನ್ನು ಬಂದು ಕಾಪಾಡು, ದೇರ್ ಇಸ್ ಅ ಪ್ರೊಟೆಕ್ಟರ್ ಅಬೌವ್ ಅಸ್, ನೀನು ಬಂದು ನನ್ನನ್ನು ಈ ದಾರಿ ಯಾವುದಯ ವೈಕುಂಠಕ್ಕೆ ಬಲು ಭವದ ಅನುಭವದಿ ಕತ್ತಲೆಯೋಳು ಬಲು ಅಂಜುತೆ ನಡುಗಿ. ಸೊ ಐ ಮೀನ್ ಪೇನ್, ಈ ಭವಸಾಗರದಿಂದ ನನ್ನನ್ನು ಕಾಪಾಡು, ದೇರ್ ಇಸ್ ಅ ಪ್ರೊಟೆಕ್ಟರ್ ಅಬೌವ್ ಮಿ ಅನ್ನೋ ಒಂದು ಸೆಂಟಿಮೆಂಟು ಈ ಜೂಯಿಷ್ ಪಿಯೂತಿಮಲ್ಲೂ ನನಗೆ ಕಂಡು ಬಂತು. ವೆನ್ ದ ಜೂಸ್ ಕೇಮ್ ಟು ಭಾರತ, ಅವರು ಅವರ ಹಾಡುಗಳನ್ನ ತೊಗೊಂಡು ಬಂದರು. ಅದೇ ಇಲ್ಲಿ ಸೌತ್ ಇಂಡಿಯಲ್ಲಿ ನೆಲೆಸಿದಾಗ ಹಲವಾರು ಸೌತ್ ಇಂಡಿಯನ್ ರಾಗಗಳಲ್ಲಿ ಅವರ ಹಾಡುಗಳು ಮಾರ್ಪಟ್ವು. ಸೊ ಅದ್ರದ್ದು ಒಂದು ದಿಸ್ ಇಸ್ ಅ ಸಾಂಗ್ ದಟ್ ಈಸ್ ಇನ್ ಸಮ್ ವಾಟ್ ಬೇಸ್ಡ್ ಇನ್ ರಾಗ ಖಮಾಸ್. Deror ikrar levenim bad laim shim khim velo bavad naim shim khim velo yushbat shevo venu khobe yum shabat. Deror ikrar levenim bad ಆತುರಮುಗ ಕರಿರಾಜುನು ಬ್ರೋಚಿನ ವಾಸುದೇವುಡವು ನೀವು ಕದಾ. ಇಟ್ ಕ್ಯಾನ್ ಈಸಿಲಿ ಗೋ ಫ್ರಮ್ ದಟ್ ಟು ದಿಸ್. ಇಲ್ಲ, ಅದೊಂಥರ ಎಲ್ಲಾ ಧರ್ಮದ ಸಂಗೀತಗಳು ಮೇಳೈಸಿದಾಗ ಹೆಂಗ ರಸಾನುಭವ ಮೂಡಿ ಬರುತ್ತೆ ಅನ್ನೋದು. ಅಲ್ಲ, ಅದು ಒಟ್ಟಾರೆ ಏನು ಗೊತ್ತಾ, ಸ್ವರಗಳಿರೋದು ಏಳೇ ಆದ್ರೂ ಕೂಡ ನೋಡಿ, ಈಗ ದೀಪ್ತಿಯವರ ಆರಂಭದಿಂದ ಸ್ವೀಕರಿಸಿರೋದು ಇದೆಯಲ್ಲ, ಅಂದ್ರೆ ಆ ಮ್ಯೂಸಿಕ್ ಪ್ಯಾಷನ್ ನಿಮ್ಮೊಳಗಡೆ ಇರೋದು, ಅದು ಬಹುಶಃ ನಿಮ್ಮನ್ನ ಬೇರೆ ರೀತಿಯಾಗಿ ರೂಪಿಸ್ಕೊಂಡಿದೆ. ಅದಕ್ಕೆ ನೀವು ವಿಶ್ವದಾದ್ಯಂತ ಇಷ್ಟೊಂದು ಹೆಸರು ಮಾಡೋಕೆ ಸಾಧ್ಯ ಆಯಿತು ಅಂತ. ಹಾಗಿದ್ರೆ ನಿಮಗೆ ಪಾಠವನ್ನ ಸರಿಗಮಪ ಹೇಳ್ಕೊಟ್ಟಂತ ಗುರುಗಳ ಪರಂಪರೆಯ ಬಗ್ಗೆ ಹೇಳ್ಬೋದಾ? ನಾನು ಬೆಳಕ್ವಾಡಿ ಶ್ರೀನಿವಾಸ್ ಅಯ್ಯಂಗಾರ್ ಅಂತ ಮೈಸೂರು ಬಾಣಿಯ ಬಹಳ ಪ್ರತಿಷ್ಠಿತ ಸಂಗೀತಗಾರರು. ಅವರ ಸೀನಿಯರ್ ಸ್ಟೂಡೆಂಟ್ ಶಾಂತಾ ಸುಬ್ಬರಾವ್ ಅಂತ ನಮ್ಮ ಮನೆ ಹತ್ರನೇ ಇದ್ರು. ಅವ್ರ ಹತ್ರ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶುರು ಮಾಡಿದೆ. ಆಮೇಲೆ ವೀಣಾ ಸಹಸ್ರಬುದ್ಧೆ ಅವರ ಒಂದು
ಗಾಯನ ನಾನು ಚೌಡಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಐ ಥಿಂಕ್ ವಾಸ್ 11 or 12 ಅವರ ತಾನ್ ಬಾಜಿ ಕೇಳಿ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನೇ ಕಲಿಬೇಕು ಅಂತ. ಸೊ ಅವರ ಗಾಯನದ ಒಂದು ದ ಪವರ್ ಶಿ ಹ್ಯಾಡ್ ಇನ್ ಹರ್ ವಾಯ್ಸ್. ಈ ಹಿಂದೂಸ್ತಾನಿ ತಾನ್ಬಾಜಿ ಇಸ್ ಸೋ ಪವರ್ಫುಲ್. ಐ ವಾಸ್ ಸೋ ಇನ್ಫ್ಯಾಚುಯೇಟೆಡ್ ಟು ದ್ಯಾಟ್. ಸೊ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಕಲಿತೆ. ರಾಮರಾವ್ ನಾಯಕ್ ಅನ್ನೋ ಆಗ್ರಾ ಘರಾನದ ಒಬ್ಬರು ಬಹಳ ಸೀನಿಯರ್ ಸಿಂಗರ್, ಅವ್ರ ಹತ್ರ ಒಂದು ಸ್ವಲ್ಪ ಹಿಂದೂಸ್ತಾನಿ ಸಂಗೀತದ ರೂಪುರೇಖೆಗಳನ್ನು, ಅವರು ಮ್ಯೂಸಿಕಾಲಜಿ ಹೆಂಗೆ, ಅವರ ರಾಗಗಳ ಬಗ್ಗೆ ಹೆಂಗೆ ಚಿಂತನೆ ಮಾಡ್ತಾರೆ, ರಾಗಗಳು ಒಂದೇ ಆದ್ರೂ ಫಾರ್ ಎಕ್ಸಾಂಪಲ್ ರಾಗಾಲಾಪನೆಯ ವೈಖರಿ ಬೇರೆ. ಹೌದು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಸೊ ಒಂದೇ ಮೆಟೀರಿಯಲ್ನ ನೀವು ಹೇಳ್ದಂಗೆ ಇರೋದು 7 ಸ್ವರ, ಸಮ್ಟೈಮ್ಸ್ 7 ಸ್ವರನೂ ಇರಲ್ಲ, 5 ರಾಗಗಳಲ್ಲಿ ಇರಲ್ಲ. ಸೊ ಅದೇ 5 ಸ್ವರಗಳನ್ನ ಹೆಂಗಿದೆ ಇಂಜಿನಿಯರ್ ಇನ್ ಕರ್ನಾಟಿಕ್ ಮ್ಯೂಸಿಕ್ ವರ್ಸಸ್ ಹೌ ದ ಇಂಜಿನಿಯರ್ ಇನ್ ಹಿಂದೂಸ್ತಾನಿ ಮ್ಯೂಸಿಕ್. ಖಯಾಲ್ ಇನ್ ಜಾಗ ಏನು ಹಿಂದೂಸ್ತಾನಿಗೆ ಕ್ಲಾಸಿಕಲ್ ಮ್ಯೂಸಿಕಲ್ಲಿ, ಕೃತಿಗೂ ಖಯಾಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಂದ್ರೆ ಒಬ್ಬ ಸಂಗೀತಗಾರ ಒಂದು ಕಚೇರಿನಲ್ಲಿ ಕೃತಿನ ಹೆಂಗೆ ಬಳಸ್ಕೋತಾನೆ ಅದೇ ರೀತಿ ಖಯಾಲ್ನ ಬಳಸ್ಕೊಳ್ಳಲ್ಲ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ. ಇಟ್ ಈಸ್ ನಾಟ್ ದ ಸೇಮ್ ಡಿವೈಸ್. ಸೊ ಇದ್ರದೆಲ್ಲ ಒಂದಷ್ಟು ಪರಿಚಯ ಆಯ್ತು. ಸೊ ಐ ಥಿಂಕ್ ಆಸ್ಕರ್ ವೈಲ್ಡ್ ಹೇಳ್ದ ಅನ್ಸುತ್ತೆ, ನಾಟ್ ಆಲ್ ದೋಸ್ ಹೂ ವಾಂಡರ್ ಆರ್ ಲಾಸ್ಟ್ ಅಂತ. ಯಾಕಂದ್ರೆ ನಾನು ಬೆಳಿಬೇಕಾರನು ಸುಮಾರು ಜನ ಹೇಳಿದ್ರು, ಇಲ್ಲ ನೀವು ಒಂದನ್ನೇ ಹಿಡಿದು ಆಳವಾಗಿ ಹೋಗಿ ಆಳವಾಗಿ ಹೋಗ್ಬೇಕಾದ್ರೆ ಬೇರೆ ಎಲ್ಲೂ ನೋಡಬಾರ್ದು. ಬೇರೆ ಕಡೆ ನೋಡಿದ್ರೆ ಹೋಯಿತು, ಇದನ್ನ ಮಾತ್ರ ನಿನ್ನ ಬಾಕ್ಸ್ ನಲ್ಲಿ ಮಾತ್ರ ನೀನು ನಿನ್ನ ದೃಷ್ಟಿಕೋನವನ್ನ ಅದೇ ಇದರಲ್ಲಿ ಇಡಬೇಕು. ದೇರ್ ಇಸ್ ಅ ವ್ಯಾಲ್ಯೂ ಇನ್ ದಟ್ ಆಲ್ಸೋ. ಒಂದು ಸಂಗೀತವನ್ನ ಡೀಪಾಗಿ ಕಲಿಯೋದ್ರಲ್ಲಿ ದೇರ್ ಇಸ್ ವ್ಯಾಲ್ಯೂ. ಆದರೆ ನಾನು ನಿಮಗೆ ಹೇಳ್ದಂದೆ ಐ ಡೋಂಟ್ ಬಿಲೀವ್ ಇನ್ ಬಾಕ್ಸಸ್. ಹಿಂದೂಸ್ತಾನಿ ಕಲಿತೆ ಒಂದಷ್ಟು ಧ್ರುಪದ್ ನೋಮ್ ತೋಮ್ ಆಲಾಪ್ ಮಾಡ್ತಾರೆ. ಶ್ರುತಿ ಹಿಡಿಯೋದು, ಆ ಶ್ರುತಿಯಲ್ಲಿನ ಶ್ರುತಿಯನ್ನ ಹಿಡಿದು ಅದರಲ್ಲಿ ಬೇಡ ನಾವು ಕೇಳಬೇಕೀಗ ನೀವು ಹೇಳೋ ಹೆಂಗ್ ಮಾಡ್ತಾರೆ ಅಂತ. ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಆಲ್ ಆಫ್ ದೀಸ್ ಟೆಕ್ನಿಕ್ಸ್. ಸೊ ರಂಗಗೀತೆ ಕಲಿತೆ, ಭಾವಗೀತೆ ಕಲಿತೆ. ಆಕಾಶವಾಣಿನಲ್ಲಿ ಇನ್ಫ್ಯಾಕ್ಟ್ ಒಂದು ಫಸ್ಟ್ ನ್ಯಾಷನಲ್ ಅವಾರ್ಡ್ ಫಾರ್ ಭಾವಗೀತೆ. ರತ್ನಮಾಲಾ ಪ್ರಕಾಶ್ ಅವ್ರ ಹತ್ರ ಹಲವಾರು ವರ್ಷ ಭಾವಗೀತೆ ಕಲಿತೆ. ಸೊ ಮೈಸೂರು ಅನಂತ ಸ್ವಾಮಿ ಅವರ ಮತ್ತೆ ಕನ್ನಡ ಭಾವಲೋಕದ ಎಲ್ಲ ದಿಗ್ಗಜರ ಪರಿಚಯ ಆಯಿತು. ರಂಗಗೀತೆಗಳು ಸಾಕಷ್ಟು ಕಲಿತೆ. ಇನ್ಫ್ಯಾಕ್ಟ್ ಬೆನಕ ಟ್ರೂಪ್ ಜೊತೆ ಐ ಹ್ಯಾವ್ ಡನ್ ಕ್ವೈಟ್ ಅ ಲಾಟ್ ಆಫ್ ಶೋಸ್. ಹಯವದನ ನಾಟಕದಲ್ಲಿ ಹಾಡಿದ್ದೆ. ನನಗೆ ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್ ಶ್ವೇತಾ, ಬಿಕಾಸ್ ಇವಾಗ ಏನಂದ್ರೆ ಈಗ ನಿಮ್ಮನ್ನು ಮಾತಾಡ್ಸೋದ ನೀವು ಹೇಳ್ತಾ ಇರೋ ಎಲ್ಲಾ ಶೈಲಿಗಳ ಝಲಕ್ಕನ್ನು ಒಂಚೂರು ಚೂರು ಕೇಳ್ತಾ ಹೋಗೋಣ ಅಂತ ಅನ್ನಿಸ್ತಾ ಇದೆ. ವಾಟ್ ವಿ ಕ್ಯಾನ್ ಡು, ಏನ್ ಮಾಡೋಣ? ಭಾವಗೀತೆನೇ ಹೇಳ್ತೀನಿ. ಹಾಡಿ ಹಾಡಿ. ಇನ್ಫ್ಯಾಕ್ಟ್ ಅಂತರತಮನಿ ಗುರು ಕುವೆಂಪು ಅವರ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಭಾವಗೀತೆಗಳದು. ಅದನ್ನ ಇನ್ಫ್ಯಾಕ್ಟ್ ಇಟ್ ಈಸ್ ಅ ಪೀಸ್ ಇನ್ ದ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ಸ್. ಗುರು ಅನ್ನುವ ವಸ್ತು ಅಥವಾ ಗುರು ಅನ್ನುವ ವ್ಯಕ್ತಿ ಯಾರು, ಅದು ನಮ್ಮ ಹೊರಗಡೆ ಇದೆಯಾ ಅಥವಾ ನಮ್ಮ ಒಳಗಡೆ ಇದೆಯಾ? ಅದು ಒಂದು ಬಹಿರಂಗದ ಒಂದು ದರ್ಶನನ ಅಥವಾ ಅಂತರಂಗದ ಒಂದು ದರ್ಶನನ ಅನ್ನೋ ಪ್ರಶ್ನೆನ ಕುವೆಂಪು ಅದ್ಭುತವಾಗಿ ಅದನ್ನ ಇನ್ಫ್ಯಾಕ್ಟ್ ಇಟ್ ಈಸ್ ಅ ಕ್ಲಾಸಿಕಲ್ ಪೀಸ್. ಐ ಥಿಂಕ್ ಇಫ್ ಐ ವರ್ ಟು ಕಾಲ್ ದಿಸ್, ಇಫ್ ಐ ಹ್ಯಾಡ್ ದ ಜೂರಿಸ್ಡಿಕ್ಷನ್, ಇದನ್ನ ನಾನೊಂದು ಕೃತಿ ಅಂತಾನೆ ಹೇಳಿರ್ತಿದ್ದೆ ಖಂಡಿತ. ಯಾಕೆಂದ್ರೆ ಜಟಿಲ ಕುಟಿಲ ತಮ ಅಂತರಂಗ ಬಹು ಭಾವ ವಿಪಿನ ಸಂಚಾರಿ. ಸೊ ಈ ಮನಸ್ಸು ಇಟ್ ಹ್ಯಾಸ್ ಲಾಟ್ ಆಫ್ ಗೈಲ್ಸ್. ಅದೊಂಥರ ಹುಚ್ಚು ಕೋಡಿ ಮನಸ್ಸು ಅಂತ ಹೇಳ್ತಾರಲ್ಲ. ಸೊ ಇಟ್ ಕ್ಯಾನ್ ಬಟ್ ದ ಒಳಗಿನಿಂದ ಬರುವ ಒಂದು ಚಿಕ್ಕ ಧ್ವನಿ ನಿನಗೆ ಹೇಳತ್ತೆ ಇದು ದಾರಿ, ಇಲ್ಲಿ ಹೋಗ್ಬೇಡ. ಸೊ ಅಂತರತ ಮನೆ ಗುರು ಅವ್ರೇನು ಹೇಳ್ತಾರೆ, ನಾವು ಈ ಗುರು ಅಥವಾ ಆ ಗುರುವ ಮಾಧ್ಯಮದಿಂದ ಈ ಗುರುವ ದರ್ಶನ ಮಾಡ್ಕೊಳ್ಳೋ ಒಂದು ಬಗೆ ಅಂತ. ಸೊ ಆ ಭಾವಗೀತನ ತಗೊಂಡು ಕಬೀರ್ 12th century ಮುಸ್ಲಿಂ ಪೋಯಟ್ ಅವನು ಇದೇ ಹೇಳ್ತಾನೆ ನೋಡಿ, ಕಹೇ ಕಬೀರ್ ಗುರು ಪ್ರೇಮ ಬಸ್ ಜಾಕಾ ಚಿತ್ ಜಾಸೋ ಬಸೆ ಸೋತೆ ಹಿ ಸಜಾ ಹುಜೂರ್ ಅಂತ. ಅಂದರೆ ಲೈಕ್ ಯಾರ ಮನಸ್ಸು ಅವನ ಆಂತರಿಕವಾದ ಗುರುನಲ್ಲಿ ನೆಲೆಸ್ತಿದೆಯೋ ಇದು ಯಾವಾಗ ಸೆಟ್ ಆಗತ್ತೋ
ವೆನ್ ಯು ಆರ್ ಓನ್ಲಿ ಲಿಸ್ನಿಂಗ್ ಟು ದ ಇಂಟರ್ನಲ್ ಗೈಡೆನ್ಸ್ ಯು ಹ್ಯಾವ್ ಫೌಂಡ್ ದ ಪಾತ್ ಅಂತ. ಈ ಅದ್ಭುತ ಪರಿಕಲ್ಪನೆಗೆ ಒಂದು ಚಪ್ಪಾಳೆ ನಿಜವಾಗ್ಲೂ. ಯಾಕಂದ್ರೆ ಕುವೆಂಪು ಅವರ ಕಾವ್ಯ, ಕಬೀರ್ ಅವರ ದೋಹೆ, ಕುವೆಂಪು ಮೀಟ್ಸ್ ಕಬೀರ್ ಅನ್ನುವಂಥದ್ದೇ ಬಹಳ ಕೇಳಕ್ಕೆ ಸುಂದರವಾಗಿದೆ. So, ಖಂಡಿತವಾಗ್ಲೂ ಕೇಳೋಣ. Sure. कहे कबीर गुरु प्रेम बस क्या नियरे क्या नियरे क्या दूर वाह जाका चित जासो बसे जाका चित जासो बसे सोती ही सदा हजूर अंतरतमनि गुरु हे आत्मतमोहारी अंतरतमनि गुरु हे आत्मतमोहारी पाप पुण्य नाना ललित रुद्रलीला पाप पुण्य नाना ललित रुद्रलीला रूप रूप विहारी रूप रूप विहारी जाका चित जासो बसे सोती ही सदा हजूर अंतरतमनि गुरु हे आत्मतमोहारी. ಸಂಗೀತ ಅನ್ನೋದು ಒಂದು ಮಹಾಸಾಗರ, ಅದರಲ್ಲಿ ಮಿಂದೇಳೋದಕ್ಕೆ ಒಂದು ಜನ್ಮ ಸಾಕಾಗೋದಿಲ್ಲ ಅನ್ನುವಂಥ ಮಾತು. ಇದರ ಜೊತೆಗೆ ನಿಮ್ಮ ವಿದ್ಯೆ, ಶಿಕ್ಷಣ ಎಷ್ಟು ಮುಖ್ಯ ಅನ್ನೋದನ್ನು ನೀವು ಕುಟುಂಬದಲ್ಲೇ ಬಂದಿರುವಂಥದ್ದು. ನರವಿಜ್ಞಾನ ಅನ್ನುವಂಥದ್ದು ಆಯ್ಕೆ ಮಾಡಿಕೊಳ್ಳೋಕ್ಕೆ ಅಂದರೆ ಸಂಗೀತಕ್ಕೂ ನರವಿಜ್ಞಾನಕ್ಕೂ ಹೇಗೆ ನೀವು ಒಂದಕ್ಕೊಂದು ಪೂರಕ ಅಂತ ಅಂದ್ಕೊಂಡ್ರ ಹೇಗೆ ಅಂತ? PUC ಎಕ್ಸಾಮ್ ತಗೊಂಡ್ಮೇಲೆ ಒಂದು ದೊಡ್ಡ ಧರ್ಮ ಸಂಕಟ ನನಗೆ. ಏನು ಅಂದರೆ ಯಾವ ಹಾದಿಲಿ ಹೋಗಲಿ ಅಂತ. ಯಾಕಂದರೆ ಇಟ್ ವಾಸ್ ಅ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಇಂಜಿನಿಯರಿಂಗ್ ಮಾಡ್ಲಾ, ಏನೋ ಮೆಡಿಸಿನ್ ಮಾಡ್ಲಾ, ಅವಾಗ ಇಟ್ ವಾಸ್ ವೆರಿ ಸಾಫ್ಟ್ವೇರ್ ಇಂಜಿನಿಯರಿಂಗ್. ನಾವು ಆ ಡಿಸಿಷನ್ ಮಾಡೋ ಟೈಮಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ವಾಸ್ ದ ಹಾಟೆಸ್ಟ್. ಹೌದು ಹೌದು. ಎಂಥ ಸ್ಕೋಪ್ ಹೇಳ್ತಾರಲ್ಲ, ಎಂಥ ಸ್ಕೋಪ್ ಇತ್ತು ಆ ಫೀಲ್ಡ್ಗೆ. ಸೊ ಅಫ್ಕೋರ್ಸ್ ಮೆಡಿಸಿನ್ ಎವರ್ ಗ್ರೀನ್ ಚಾಯ್ಸ್. ಅಂದರೆ ನನಗೆ ಜರ್ನಲಿಸಮ್ ಮಾಡೋ ಒಂದು ಇದು ಬೇರೆ ಇತ್ತು, ಐಡಿಯಾ ಕೂಡ ಇತ್ತು. ಸೊ ದೊಡ್ಡ ಧರ್ಮ ಸಂಕಟದಿಂದ ಏನು ಮಾಡಲಿ ಅಂತ. ಬಟ್ ಯಾವಾಗಲೂ ನನಗೆ ಈ ಥರ ನನ್ನ ಹಾದಿ, ನನ್ನ ಜೀವನದ ಹಾದಿ ಹಿಂಗೆ ಹೋಗುತ್ತೆ, ಹಿಂಗೆ ಹೋಗಬೇಕು ಅನ್ನೋ ನಿರ್ದಿಷ್ಟವಾದ ಐಡಿಯಾ ಇರಲಿಲ್ಲ. ಸೊ ನಮ್ಮ ತಂದೆ ತಾಯಿಗಳಲ್ಲಿ ನಾನು ನೋಡಿದ್ದ ಇನ್ನೊಂದು ವಿಚಾರ ಏನು, ಅವರ ಜೀವನದಲ್ಲಿ ನಾನು ಕಂಡುಕೊಂಡಂಥ ಇನ್ನೊಂದು ವಿಚಾರ ಏನು ಅಂದರೆ, ವೆನ್ ಪ್ಯಾಷನ್ ಬಿಕಮ್ಸ್ ಯುವರ್ ಕರಿಯರ್, ದ ಬೌಂಡ್ರಿ ಬಿಟ್ವೀನ್ ವರ್ಕ್ ಆ್ಯಂಡ್ ಪ್ಲೇ ಇಸ್ ರಿಮೂವ್ಡ್. ಆವಾಗ ಎಫರ್ಟ್ ಇರುತ್ತೆ ಜೀವನದಲ್ಲಿ, ಎಫರ್ಟ್ ಇರುತ್ತೆ, ಆದರೆ ಸ್ಟ್ರಗಲ್ ಇರಲ್ಲ. ಒಂದು ರಸವತ್ತಾದ ಒಂದು ಬದುಕು ನೀನು ಚೆನ್ನಾಗಿ ಕಲ್ಪಿಸ್ಕೋಬಹುದು ಅಂತ. ಸೊ ನಾನು ಅದೊಂದೇ ನೋಡಿದ್ದು, ಸ್ಕೋಪ್ ಇದೆಯಾ, ಇದ್ರಲ್ಲಿ ದುಡ್ಡು ಸಿಗತ್ತಾ, ಇದ್ರಲ್ಲಿ ಕೆಲಸ ಸಿಗತ್ತಾ, ನೀನು ನಾಳೆ ಇಂಜಿನಿಯರ್ ಆದರೆ ಒಳ್ಳೆ ಗಂಡು ಸಿಗ್ತಾನ, ಅದೆಲ್ಲ ಇತ್ತಲ್ಲ. ಡೆಫಿನೆಟ್ಲಿ ಆಲ್ ಆಫ್ ದೋಸ್ ಥಾಟ್ಸ್. ಇಂಜಿನಿಯರಿಂಗ್ ಮಾಡಿದ್ರೆ ಲೈಕ್ ಏನೋ ಮ್ಯಾರೇಜ್ ಮಾರ್ಕೆಟಲ್ಲಿ ದೇರ್ ಇಸ್ ಅ ಬೆಟರ್ ಇದು. ಆಲ್ ಆಫ್ ದಟ್ ವಾಸ್ ಒನ್ ಸೈಡ್. ನಾನು ನೋಡಿದ್ದು ಇಷ್ಟೇ, ನನಗೆ ಸಂತೋಷ ತರುವಂತಹ, ನನಗೆ ಆನಂದ ತರುವಂತಹ ಒಂದು ಚಾಯ್ಸ್ ಮಾಡಬೇಕು. ಯಾಕೆಂದರೆ ಇಡೀ ಬದುಕು ನೀನು 20-30 years ಆಫ್ ಯುವರ್ ಜೀವನ ಸ್ಟ್ರಗಲ್ ಆಗಬಾರ್ದು.
ಒಂದು ಅರ್ಥವತ್ತಾದ ಒಂದು ಸಾರ್ಥಕತೆಯ ಒಂದು ಬದುಕು ಕಲ್ಪಿಸ್ಕೋಬೇಕು ಅಂದರೆ ಯುವರ್ ಪ್ಯಾಷನ್ ಮಸ್ಟ್ ಬಿಕಮ್ ಯುವರ್ ಕರಿಯರ್ ಕಾನ್ಫಿಗರೇಷನ್. ಸೊ ಐ ವಾಸ್ ವೆರಿ ಪ್ಯಾಷನೇಟ್ ಅಬೌಟ್ ಸೈನ್ಸ್. ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಸೈನ್ಸ್. ಸೊ ಸಂಶೋಧನೆ ಮಾಡಬೇಕು ಅಂತ ನಾನು ನ್ಯೂರೋಸೈನ್ಸ್ ತೊಗೊಂಡಿದ್ದು. ಸೊ ನ್ಯೂರೋಸೈನ್ಸ್ ಮಾಸ್ಟರ್ಸ್ ಮಾಡಿ ಇಲ್ಲೇ ಸೆಂಟ್ರಲ್ ಕಾಲೇಜ್ನಲ್ಲಿ ಬಯೋಕೆಮಿಸ್ಟ್ರಿ ಆ್ಯಂಡ್ ನ್ಯೂರೋಸೈನ್ಸ್ ಮಾಸ್ಟರ್ಸ್ ಮಾಡಿದೆ. ದೆನ್ PhD ಹೋದೆ ಅಮೆರಿಕಾಗೆ. ಅಲ್ಲಿ PhD ಮಾಡಿ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಸುಮಾರು ಒಂದು 8 ವರ್ಷ, 1 ವರ್ಷ ಅಲ್ಲ 2 ವರ್ಷ, 8 ವರ್ಷ ನರವಿಜ್ಞಾನಿಯಾಗಿ ಸಂಶೋಧನೆ ಮಾಡಿದೆ. ಸೊ ಅದು ಮಾಡ್ತಾ ಮಾಡ್ತಾ ಸಂಗೀತನೂ ಬಿಡಲಿಲ್ಲ. ನಾನಿದ್ದಿದ್ದು ಆಲ್ಬುಕರ್ಕಿ ಅನ್ನೋ ದೊಡ್ಡ ಮರುಭೂಮಿನಲ್ಲಿ. ಸೊ ಆ ಮರುಭೂಮಿನಲ್ಲಿ ಸಂಗೀತ ಒಂದು ಓಯಸಿಸ್ ಥರ ಯಾವಾಗಲೂ ಕಾಯ್ತಾ ಇತ್ತು. ಅಲ್ಲಿ ಒಂದು ಎಥ್ನೋಮ್ಯೂಸಿಕಾಲಜಿ ಕೋರ್ಸ್ ಡೆವಲಪ್ ಮಾಡಿ ಟೀಚ್ ಮಾಡಿದೆ ಅದೇ ಯೂನಿವರ್ಸಿಟಿನಲ್ಲಿ. ಸೊ ಯಾವಾಗಲೂ ನಾನು ಒಂದು ಕಾಲು ಒಂದು ದೋಣಿಯಲ್ಲಿ, ಇನ್ನೊಂದು ಕಾಲು ಇನ್ನೊಂದು ದೋಣಿಯಲ್ಲಿ ಇದ್ದೇ ಇತ್ತು. ಸೊ ಒಂದು ನಿಖರವಾದ ಒಂದು ಯೋಚನೆ ಇತ್ತು, ಕಲ್ತಿದ್ದು ಬಿಡಬಾರ್ದು, ಮುಂದೆ ಕಲಿಬೇಕು. ಆಫ್ಟರ್ ವೈಲ್ ನನ್ಗೆ ಅನಿಸಿದ್ದೇನು ಅಂದರೆ ಅಫ್ಕೋರ್ಸ್ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ನಾನು ಐ ವಾಸ್ ಆಲ್ ಸೆಟ್ ಟು ಬಿ ಅ ಪ್ರೊಫೆಸರ್, ಬಟ್ ಐ ಫೆಲ್ಟ್ ದಟ್ ನನ್ನಲ್ಲೇ ನನ್ನ ಬದುಕಿನಲ್ಲೇ ನನ್ನ ಕರಿಯರ್ನಲ್ಲೇ ಇವೆರಡನ್ನು ಮೇಳೈಸಬೇಕು ಅಂತ. ಸೊ ಐ ಲೆಫ್ಟ್ ಮೈ ಹಾರ್ವರ್ಡ್ ಯೂನಿವರ್ಸಿಟಿ ಪೊಸಿಷನ್ ಆ್ಯಂಡ್ ಜಾಯಿಂಡ್ ಒಂದು ಮಾಸ್ಟರ್ಸ್ ಪ್ರೋಗ್ರಾಮ್, ವಿಶ್ವ ಸಂಗೀತಗಳ ಒಂದು ಮಾಸ್ಟರ್ಸ್ ಪ್ರೋಗ್ರಾಮ್ ಇತ್ತು ಅಲ್ಲೇ ಬಾಸ್ಟನ್ನಲ್ಲೇ, ನ್ಯೂ ಇಂಗ್ಲೆಂಡ್ ಕನ್ಸರ್ವೇಟೋರಿ ಆಫ್ ಮ್ಯೂಸಿಕ್ ಅಂತ. ಅಲ್ಲಿ ಎಲ್ಲ ವಿಶ್ವದಾದ್ಯಂತ ಎಲ್ಲ ಮ್ಯೂಸಿಷಿಯನ್ಸ್ ಬರ್ತಾರೆ ಟು ಸ್ಟಡಿ ವರ್ಲ್ಡ್ ಮ್ಯೂಸಿಕ್. ಸಾಮಾನ್ಯವಾಗಿ ಕಲಾವಿದರಾದವರಿಗೆ ಅಂದರೆ ಬಲಭಾಗದ ಮೆದುಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದು ನನಗನ್ಸತ್ತೆ ನೀವು ಎಲ್ಲದರಲ್ಲೂ ಪರಿಣಿತಿ ಪಡಿತಾ ಇರೋದ್ರಿಂದ ಇಡೀ ಮೆದುಳು ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾ ಇದೆಯಾ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ. ಹಂಗಿದ್ರೆ ಸಂಗೀತ ಒಂದು ಥೆರಪಿಯಾಗಿ ತುಂಬ ಕಡೆ ಇವತ್ತು ಬಳಸೋದನ್ನು ನೋಡ್ತಾ ಇದ್ದೀವಿ. ಸೊ ಆದರೆ ಬೀಂಗೆ ನೀವು ನ್ಯೂರೋ ಸೈನ್ಸ್ ತೊಗೊಂಡಿರೋದ್ರಿಂದ, ಒಬ್ಬ ಸಂಗೀತಜ್ಞ ಆಗಿರೋದ್ರಿಂದ ಏನು ಹೇಳ್ತೀರಾ? ಮ್ಯೂಸಿಕ್ ಥೆರಪಿ ಇನ್ ಇಂಡಿಯಾ, ಅಂದರೆ ಇಂಡಿಯನ್ ಶಾಸ್ತ್ರೀಯ ಸಂಗೀತವನ್ನು ಥೆರಪಿಯ ಒಂದು ಅಪ್ಲಿಕೇಶನ್ ಮೋಡ್ನಲ್ಲಿ ನಾವು ನೋಡಬೇಕು ಅಂದರೆ ಅದರ ಹಿಂದೆ ಸಾಕಷ್ಟು ಸಂಶೋಧನೆ ಆಗಬೇಕಾಗಿದೆ. ಇನ್ಫ್ಯಾಕ್ಟ್ ಪಾಶ್ಚಾತ್ಯ ಸಂಗೀತದ ಮೇಲೆ ಸಿಕ್ಕಾಪಟ್ಟೆ ಸಂಶೋಧನೆ ಆಗಿದೆ. ಅವರ ಹಾರ್ಮೋನಿಕ್ ಮ್ಯೂಸಿಕ್, ನಮ್ಮದು ಮೆಲಾಡಿಕ್ ಓರಿಯೆಂಟೆಡ್ ಮ್ಯೂಸಿಕ್ ಆ್ಯಂಡ್ ಅವ್ರದ್ದು ಹಾರ್ಮೋನಿ ಬೇಸ್ಡ್ ಮ್ಯೂಸಿಕ್, ಅವರ ಸಂಗೀತದ ಒಂದು ಪ್ಯಾಲೆಟ್ನ ಸಿಕ್ಕಾಪಟ್ಟೆ ಸಂಶೋಧನೆ ಮಾಡಿ ಅವರಾಗಲೇ ದೇ ಹ್ಯಾವ್ ಟೇಕನ್ ಮ್ಯೂಸಿಕ್ ಟು ದ ಕ್ಲಿನಿಕ್ ಆಸ್ ದೇ ಸೇ. ಆದರೆ ಇಲ್ಲಿ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ನ ಆ ಥರ ಒಂದು, ಈಗ ಲೆಟ್ಸೆ ನೀವೊಂದು ಆಸ್ಪ್ರಿನ್ ತಗೋತೀರ, ನಿಮಗೆ ಗೊತ್ತು ಆಸ್ಪ್ರಿನಲ್ಲಿ ಏನಿದೆ, ಅದು ಇಷ್ಟು ಒಂದು 10 ಸೆಕೆಂಡಲ್ಲೋ ಅಥವಾ ಒಂದು 15 ಸೆಕೆಂಡಲ್ಲೋ ನಿಮ್ಮ ಬ್ರೈನಿನ ಯಾವ ರಿಸೆಪ್ಟರ್ಗೆ ಅದು ಆ್ಯಕ್ಟ್ ಆಗತ್ತೆ, ನಿಮಗೆ ಏನು ಅದರಿಂದ ಮುಕ್ತಿ ಸಿಗತ್ತೆ ಅಂತ ನೀಟಾಗಿ ಒಂದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಗೊತ್ತಿರುತ್ತೆ. ರಾಗಗಳನ್ನ ಆ ನಿಟ್ಟಿನಲ್ಲಿ ಕ್ಲಿನಿಕ್ಗೆ ತೊಗೊಂಡು ಹೋಗಬೇಕು ಅಂದರೆ ದಟ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಶುಡ್ ಬಿ ನೋನ್. ಈ ಫೀಲ್ಡಲ್ಲಿ ಸುಮಾರು ಸಾರ್ಟ್ ಆಫ್ ತಲಾಂತರಗಳಿಂದ ಅನ್ಡಾಕ್ಯುಮೆಂಟೆಡ್ ಅನೆಕ್ಡೋಟಲ್ ಎವಿಡೆನ್ಸ್ ಅಂತ ಏನು ಹೇಳ್ತಾರೆ, ಅಂದರೆ ವಾಡಿಕೆಯ ಮೂಲಕ ಅಥವಾ ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ದಟ್ ಈ ರಾಗ ಷಣ್ಮುಖ ಪ್ರಿಯ ಅವ್ರ ಶಂಕರಾಭರಣ ಫಾರ್ BP ರಿಡಕ್ಷನ್. ಡೆಫಿನೆಟ್ಲಿ ಸಂಗೀತದಿಂದ ಆಲ್ ಆಫ್ ದೀಸ್ ಬಾಡಿ ಇಂಪ್ಯಾಕ್ಟ್ಸ್ ಆಗೇ ಆಗುತ್ತೆ, ಫಿಸಿಯಲಾಜಿಕಲ್ ಚೇಂಜಸ್ ಆಗೇ ಆಗುತ್ತೆ, BP ಕಮ್ಮಿ ಆಗತ್ತೆ, ಒಂದು ಆಂತರಿಕವಾದ ಫೀಲಿಂಗಿನ ದರ್ಶನ ಆಗತ್ತೆ. ಆದರೆ ಇದೇ ರಾಗದಿಂದ ಅದಾಗ್ತಾ ಇದೆ, ಆ ಸ್ಪೆಸಿಫಿಸಿಟಿ ಇನ್ಕ್ರೀಸ್ ಮಾಡಬೇಕಾದ್ರೆ ಸಾಕಷ್ಟು ನ್ಯೂರೋಸೈನ್ಸ್ ಆ್ಯಂಡ್ ಮ್ಯೂಸಿಕ್ಕಿನ ಒಂದು ಸಂಶೋಧನೆ ಆಗಬೇಕಾಗಿದೆ. ಸೊ ಇದೇ ನಿಟ್ ಆ್ಯಂಡ್ ದೇರ್ ಆರ್ ಫ್ಯಾಂಟಾಸ್ಟಿಕ್ ಲ್ಯಾಬ್ರೇಟರೀಸ್ ಇನ್ ಇಂಡಿಯಾ ಜಸ್ಟ್ ಇನ್ ದ ಲಾಸ್ಟ್ ಡೆಕೇಡ್ ಆರ್ ಸೊ ಹೂ ಹ್ಯಾವ್ ಬಿನ್ ಡೂಯಿಂಗ್ ವೆರಿ ಗುಡ್ ವರ್ಕ್. ಆದರೆ ಆಸ್ ಅ ಫೀಲ್ಡ್ ಇನ್ನೂ ಇದು ಒಂಥರ ಪುಟ್ಟ ಮಗು ಈಗ ಕಂಡುಬಿಡ್ತಾ ಇದೆ, ಬಡಿಂಗ್ ಡೊಮೇನ್ ಆರ್ ಡಿಸಿಪ್ಲಿನ್ ಅಂತ ಹೇಳಬಹುದು. ಸೊ ಈಗ ಒಂದು ರಾಗದ ಯಾವ ಸ್ವರಗಳಲ್ಲಿ ಆ ರಾಗದ ಇಂಪ್ಯಾಕ್ಟು ಯಾವ ಸ್ವರದಲ್ಲಿ ಅಡಗಿದೆಯಾ, ಅಥವಾ ಒಂದು ಫಾರ್ ಎಕ್ಸಾಂಪಲ್ ಅಲ್ಲಿ ಗಿವ್ ಯು ಎನ್ ಎಕ್ಸಾಂಪಲ್, ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ IGNC ಇಂದಿರಾ ಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದಲ್ಲಿ ರಾಗ ಲ್ಯಾಬ್ರೇಟರಿ ಅಂತ ನಾನು ಹುಟ್ಟಾಕಿ ಅದರ ಮೂಲಕ ಈ ಮ್ಯೂಸಿಕ್, ಬ್ರೈನ್, ಮೈಂಡ್, ಈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯೂಸಿಕ್ ಆ ಥರದ್ರಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಹೆಜ್ಜೆಗಳನ್ನ ನಾನು
ಹಾಕ್ಲಿಕ್ಕೆ ಶುರು ಮಾಡಿದ್ದೇನೆ. ಅಲ್ಲೇನು ಮಾಡಿದ್ವಿ ಅಂದರೆ 3 ರಾಗಗಳನ್ನ ತಗೊಂಡು ಎಲ್ಲದರಲ್ಲೂ ಹರಿಪ್ರಸಾದ್ ಚೌರಸಿಯಾ ಅವರ ಫ್ಲೂಟ್ ಕೇಳಿಸಿದ್ವಿ ಜನಕ್ಕೆ. ಆಮೇಲೆ ವಿ ಸೆಡ್ ನಿಮಗೇನು ಅನಿಸ್ತು, ಯಾಕಂದರೆ ನಮಗಾಗಲೇ ಗೊತ್ತಿತ್ತು ರಾಗ ಯಮನ್ ಆದ್ರೆ ಶೃಂಗಾರ, ಒಂದು ರಾಗಕ್ಕೆ ಒಂದು ರಸ ಇದೆಯಲ್ಲ ನಮ್ಮ, ದೇರ್ ಇಸ್ ಆಲ್ರೆಡಿ ಹೈಪೋಥಿಸಿಸ್ ಅಬೌಟ್ ಇಟ್. ಸೊ ಯಮನ್ ತಗೊಂಡ್ವಿ, ದೆನ್ ಶೋಕ ರಾಗ ಒಂದು ತಗೊಂಡ್ವಿ, ಆಮೇಲೆ ಇನ್ನೊಂದು ಸ್ವಲ್ಪ ಈ ಈವ್ನಿಂಗ್ ಮಾರ್ನಿಂಗ್ ರಾಗಗಳು ಎಲ್ಲ ಇದೆಯಲ್ಲ. ಸೊ ಒಂದು ಸ್ಕ್ರಾಂಬಲ್ಡ್ ರಾಗಗಳನ್ನ ಕೇಳಿಸಿದ್ವಿ ಅವ್ರಿಗೆ. ಕೇಳಿದ್ಮೇಲೆ ಅವ್ರನ್ನ ಕೇಳಿದ್ವಿ, ಬಿಹೇವಿಯರ್ ರಿಪೋರ್ಟ್ ಅಂತ ಕರೀತಾರೆ, ಸರ್ವೆ. ನಿಮ್ಗೇನು ಅನಿಸ್ತು ಈ ರಾಗ, ಅವ್ರು ಯಾವ ರಾಗ ಅಂತ ಹೇಳಲಿಲ್ಲ, ಈ ರಾಗ ಕೇಳಿದಾಗ ನಿಮ್ಗೇನು ಅನಿಸ್ತು, ನಿಮಗೆ ಬೆಳಕಿನ ಅನುಭವ ಆಯ್ತಾ, ಮಾರ್ನಿಂಗ್ ರಾಗ ಅಂತ ಅನ್ಸುತ್ತಾ ನಿಮಗೆ, ಈವ್ನಿಂಗ್ ರಾಗ ಅನ್ಸುತ್ತಾ, ನೈಟ್ ರಾಗ ಅನ್ಸುತ್ತಾ, ಏನು ಅನ್ಸುತ್ತೆ. ಸೊ ಆ ರಾಗ ಏನು ಅಂತ ಗೊತ್ತಿಲ್ಲದೆ ಹೋದರೆ ಅವ್ರಿಗೆ ಆದ ಅನುಭವವನ್ನು ಒಳಹೊಕ್ಕಿ ನೋಡುವಂಥ ಒಂದು ಎಕ್ಸ್ಪೆರಿಮೆಂಟ್. ಆ್ಯಂಡ್ ವಾಟ್ ವಿ ರಿಯಲೈಸ್ಡ್ ವಾಸ್, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಅರಿವಿಲ್ಲದೆ ಹೋದರೆ ಮಾರ್ನಿಂಗ್ ರಾಗ ಈವ್ನಿಂಗ್ ರಾಗ ಯಾರಿಗೂ ಎಲ್ಲ ಗೊತ್ತಾಗೋದಿಲ್ಲ, ಎಲ್ಲ ಒಂದೇ ಥರ ಕೇಳಿಸುತ್ತೆ, ಎಸ್ಪೆಷಲಿ ಆನ್ ದ ಫ್ಲೂಟ್. ಆ್ಯಂಡ್ ಹರಿಪ್ರಸಾದ್ ಚೌರಸಿಯಾ ಅವ್ರನ್ನ ನುಡಿಸಿದಂತಹ ಎಲ್ಲ ರಾಗವೂ ಬಹಳ ಶಾಂತಿಯಿಂದ ತುಂಬಿದ ರಾಗಗಳನ್ನಾಗೆ ಎಲ್ಲರೂ ಹೇಳಿದ್ರು. ಸೊ ನಾನು ಶೋಕ ರಾಗ ಕೊಟ್ಟಾಗ್ಲೂ ಅವ್ರಿಗೆ ಶಾಂತಿನೇ ಅನಿಸ್ತು, ಅವ್ರಿಗೆ ಶೃಂಗಾರ ಪ್ರಧಾನವಾದಂತಹ ರಾಗ ಕೊಟ್ಟಾಗ್ಲೂ ಅವ್ರಿಗೆ ತುಂಬ ಮೆಡಿಟೇಟಿವ್ ಆ್ಯಂಡ್ ತುಂಬ ಶಾಂತಿಯ ಒಂದು ಅನುಭವ ಆಯಿತು. ಸೊ ಏನು ಅಂತಂದರೆ, ಸೊ ಎಲ್ಲ ದ ಮ್ಯಾಜಿಕ್ ಈಸ್ ನಾಟ್ ಜಸ್ಟ್ ಇನ್ ದ ರಾಗ, ದ ಮ್ಯಾಜಿಕ್ ಆಫ್ ಥೆರಪಿ, ದ ಥೆರಪ್ಯೂಟಿಕ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತಾರೋ ಅದು ಬರೀ ರಾಗದಲ್ಲೇ ಇಲ್ಲ, ಅದರ ಸ್ವರಗಳಲ್ಲೇ ಇಲ್ಲ, ಯಾರು ನುಡಿಸ್ತಿದ್ದಾರೆ, ಯಾರು ಹಾಡ್ತಿದ್ದಾರೆ, ಯಾವ ಇನ್ಸ್ಟ್ರೂಮೆಂಟಿಂದ ಅದು ಹೊರಬರ್ತಿದೆ, ಆ ಇನ್ಸ್ಟ್ರೂಮೆಂಟ್ ನಿನಗೆ ಇಷ್ಟನೋ ಇಲ್ವೋ. ಸೊ ಮ್ಯೂಸಿಕ್ ಥೆರಪಿ ಅಂತ ನಾವು ಸಂಗೀತವನ್ನು ಯಾವಾಗ ಡೆಲಿವರ್ ಮಾಡಬೇಕು ಅಂತ ಹೊರಡ್ತೀವೋ, ಈ ಎಲ್ಲದರ ಬಗ್ಗೆ ಒಂದು ಡೀಟೇಲ್ಡ್ ಸಂಶೋಧನೆ ಆಗಬೇಕಾಗಿದೆ ಅಂತ. ಈ ನಿಟ್ಟಿನಲ್ಲಿ ಅಂದರೆ ಸರ್ಕಾರದ ಮುಖಾಂತರ ದೊಡ್ಡದಾದ ರೀತಿಯ ಸಂಶೋಧನೆಗಳು ಅಥವಾ ಇನ್ನು ಮುಂದೆ ಮಾಡೋವಂಥದ್ದು ಆಲೋಚನೆಗಳು ಏನು ನಡೆದಿದೆ ಮ್ಯಾಮ್? ನಾ ಹೇಳ್ದಂಗೆ ಸೋಷಿಯಲ್ ಸೈನ್ಸಸ್, ಈಗ ನ್ಯೂರೋಸೈನ್ಸಿನ ಇಮೇಜಿಂಗ್ ಟೆಕ್ನಾಲಜಿ ಬಂದಿರೋದ್ರಿಂದ ನಿನ್ನ ಮನಸ್ಸಲ್ಲಿ ಏನಾಗ್ತಿದೆ ಅನ್ನೋದನ್ನ ಕ್ವಾಂಟಿಟೇಟಿವ್ಲಿ, ಅಂದರೆ ಕ್ವಾಂಟಿಟೇಟಿವ್ಲಿ ಅಂದರೆ ಹೆಂಗೆ ಹೇಳ್ಬೋದು ಅಂದರೆ, ನಿನಗೆ 3 ಔನ್ಸ್ ಸಂತೋಷ ಆಗ್ತಾ ಇದೆ, ಅಯ್ಯೋ 4 ಲೀಟರ್ ದುಃಖ ಆಗ್ತಿದೆ, ಸಾರ್ಟ್ ಆಫ್ ಸಿಂಪ್ಲಿಫೈಯಿಂಗ್ ಇಟ್, ಅರ್ಥ ಆಗೋ ಹಂಗೆ. ಸೊ ಆ ಥರ ಅಪ್ ಟು ಇನ್ ನ್ಯೂಮೆರಿಕಲ್ ಫ್ಯಾಷನ್ ಅದನ್ನು ಗೇಜ್ ಮಾಡಿ ಅದನ್ನು ಅನಲೈಸ್ ಮಾಡುವಂಥ ಶಕ್ತಿ ಇವಾಗ ನಮಗೆ ಬಿಕಾಸ್ ಆಫ್ ಇಮೇಜಿಂಗ್ ಆಗಿದೆ. ಸೊ ಇನ್ಮೇಲಿಂದ ಲ್ಯಾಬ್ರೇಟರೀಸ್ ಇನ್ ಇಂಡಿಯಾ, ದೇರ್ ಆಲ್ರೆಡಿ ಬೆಂಗಳೂರಿನಲ್ಲೇ ನಿಮ್ಹ್ಯಾನ್ಸ್ is doing very fantastic. Dr. Jamuna Rajan, Dr. Shantala Hegde is also doing very good research on how my music can impact in clinical conditions. Stroke ಆಗೋಗಿರುತ್ತೆ, ಕೈ ಎತ್ತಕ್ಕಾಗ್ತಾರಲ್ಲ, or some kind of a brain stroke ಆಗೋಗಿ ಮಾತು ಬರ್ತಾ ಇರಲ್ಲ, ಅಂಥವ್ರಿಗೆ ಮಾತನ್ನ ಸಂಗೀತದ ಮೂಲಕ, ಸಂಗೀತವನ್ನು ಹಾಡುವುದರ ಮೂಲಕ ಅವ್ರಿಗೆ ವರ್ಬಲ್ ಫ್ಲೂಯೆನ್ಸಿನ ಎನ್ಹ್ಯಾನ್ಸ್ ಮಾಡೋದು, ಅಥವಾ ಮಕ್ಕಳಲ್ಲಿ ಕೆಲವರಿಗೆ ಸ್ಪೀಚ್ ಫ್ಲೂಯೆನ್ಸಿ ಇರಲ್ಲ, ಸ್ಟ್ಯಾಮರಿಂಗ್ ಇರುತ್ತೆ, ಅಂಥ ಮಕ್ಕಳಿಗೆ ಹೌ ಟು ಯೂಸ್ ನಮ್ಮ ಸಂಗೀತ ಮತ್ತು ನಮ್ಮ ಸಂಗೀತದ ಸಲಕರಣೆಗಳನ್ನು ಹೆಂಗೆ ಆ ನಿಟ್ಟಿನಲ್ಲಿ ಬಳಸಬಹುದು ಅನ್ನೋದ್ರ ಬಗ್ಗೆ ಆಗ್ತಿದೆ, ಸಾಕಷ್ಟು ಸಂಶೋಧನೆ ಆಗ್ತಾ ಇದೆ. ಸಂಗೀತವನ್ನ ಥೆರಪಿ ಅಂತ ನೋಡುವಾಗ ದೈಹಿಕ ರೋಗಗಳನ್ನ ಬದಿಗೊತ್ತು ಬಿಡೋಣ, ಬೇಡ ನಮಗೆ, ಗಾನಕ್ಕೆ ನಲಿಯದ ಮನಸ್ಸೇ ಇಲ್ಲ ಅಂತ ಹೇಳ್ತೀವಿ. ಸೊ ಮಾನಸಿಕ ಖಿನ್ನತೆ ಆಗಿರಬಹುದು, ಡಿಪ್ರೆಷನ್ ಅಂತ ಏನು ಹೇಳ್ತೀವಿ, ಇಂತಹದಕ್ಕೆ ಮ್ಯೂಸಿಕ್ ಯಾವಾಗಲೂ ಥೆರಪಿ ಆಗಬಹುದು ಅಂತ ಅನ್ಸುತ್ತಲ್ಲ? ಮ್ಯೂಸಿಕ್ ಇಸ್ ವೆರಿ ವೆರಿ ಪವರ್ಫುಲ್ ಫಾರ್ ಮೆಂಟಲ್ ಡಿಸಾರ್ಡರ್ಸ್. ಇನ್ಫ್ಯಾಕ್ಟ್ ಮೆಂಟಲ್ ಹೆಲ್ತ್ ಸ್ಪೇಸ್ನಲ್ಲಿ ವಿ ಆಲ್ ರಿಯಲೈಸ್ ದ ಪವರ್ ಆಫ್ ಮ್ಯೂಸಿಕ್. ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ರಾಗ ಇದೆಯಾ ಈ ಖಿನ್ನತೆಯಿಂದ ಹೊರಗಡೆ ಬರೋದಕ್ಕೆ? ಈಗ ಫಾರ್ ಎಕ್ಸಾಂಪಲ್ ಡಿಪ್ರೆಷನ್ ಅಂತ ತಗೊಂಡ್ರೆ, ಯು ವುಡ್ ವಾಂಟ್, ಈಗ ಡಿಪ್ರೆಷನಿಂದ ಬಳಲ್ತಾ ಇರೋರಿಗೆ ಬ್ರೈಟ್ ಶುದ್ಧ ಸ್ವರಗಳಿರುವಂಥ ಒಂದು ರಾಗ ಲೈಕ್ ಯಮನ್ ಆರ್ ಮೋಹನ, ಅದನ್ನ ಮಾನಸಿಕವಾಗಿ ನ್ಯೂರೋಸೈಂಟಿಫಿಕ್ ಟರ್ಮ್ಸ್ ಹೇಳಬೇಕು ಅಂದರೆ ಅರೌಸಲ್ ತರುವಂತಹ ಬ್ರೈಟ್ ಅಟ್ರಾಕ್ಟಿವ್ ಟ್ಯೂನ್ಸ್. ಆ್ಯಂಡ್ ದೆನ್ ಡೆಫಿನೆಟ್ಲಿ ಲಯ, ರಿದಮ್ ಓರಿಯೆಂಟೆಡ್ ಇದು pieces, they will give them energy. And so all ಶಂಕರಾಭರಣ
ಬೇಸ್ಡ್ ಸ್ಕೇಲ್ಸ್, ಮೇಜರ್ ಯಾವ್ದಾದ್ರು ಸ್ಕೇಲ್. ಒಂದು ಕೇಳಿಸ್ತೀರಾ? ಮುತ್ತಯ್ಯ ಭಾಗವತರದು ಒಂದು ನವರಸ ಕನ್ನಡ ಅಂತ ಒಂದು ರೇರ್ ರಾಗ, ಅಂಡ್ ಅದು ಇಟ್ಸ್ ಅ ವೆಸ್ಟರ್ನ್ ಓರಿಯೆಂಟೆಡ್ ಸ್ಕೇಲ್. ದುರ್ಗಾದೇವಿ ದುರಿತ ನಿವಾರಿಣಿ, ದುರ್ಗಾದೇವಿ ದುರಿತ ನಿವಾರಿಣಿ, ದುರ್ಗಾದೇವಿ ಸ್ವರ್ಗಾಪವರ್ಗ ಸೌಖ್ಯದಾಯಿನಿ, ಸುರೇಶ ಪಾಲಿನಿ ಸಲಹೌ ಜನನಿ, ಸಾ ಸ ಗ ಗ ಮ ಮ ಪ ಸಾ ಸ ನಿ ನಿ ದ ದ ಮ ಗ ಮ ಮ ಪ ಸ ನಿ ದ ಮ ಗ ಮ ಗ ರಿ ಸ, ಸಾ ಸ ಗ ಗ ಮ ಮ ಪ ಸ ಸ ನಿ ನಿ ದ ದ ಮ ಗ ಮ ಮ ಪ ಸ ನಿ ದ ಮ ಗ ಮ ಗ ರಿ ಸ, ಮ ಗ ರಿ ಸ ಸ ನಿ ದ ಮ ಪ ಪ ಸ ಸ ಗ ಗ ಮ ಮ ಗ ಗ ರಿ ರಿ ಸ ಸ ನಿ ನಿ ದ ದ ಮ ಮ ಗ ಗ ರಿ ರಿ ಸ, ದುರ್ಗಾದೇವಿ ದುರಿತ ನಿವಾರಿಣಿ. ಸೊ ಇಟ್ಸ್ ಯು ಕ್ಯಾನ್ ಸಿ ಕೃತಿ ಇಸ್ ಹೌದು, ಸಿಕ್ಕಾಪಟ್ಟೆ is ಚೆನ್ನಾಗಿದೆ. bright. ನ್ಯೂಮರಿಕಲ್ ಹೇಳೋದಾದ್ರೆ ಟನ್ ಗಟ್ಲೆ ಖುಷಿ ಆಯ್ತು ಅಂತ ಹೇಳ್ಬೇಕು ಈಗ. Yes. ಅಲ್ಲ, ಈಗ ನಾವು ಆಕ್ಚುಲಿ ನೀವೇನಂತ ಹೇಳಿದ್ರೆ ಏನೇನೋ ಕೆಲಸಗಳು ಮಾಡಬೇಕಾದ್ರೆ ಎಲ್ಲೋ ಒಂದು ಪ್ರತ್ಯೇಕವಾದ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರಾ, ಆದರೆ ಇವತ್ತು ನೀವು ಕ್ಯಾಮ್ರಾ ಮುಂದೆ ಕೂತಿದ್ದೀರಾ, ಅದಕ್ಕೆ ನಿಮ್ಗೆ ಇಲ್ಲೊಂದು ಟಾಸ್ಕ್ ಕೊಟ್ಬಿಡ್ತೀನಿ ನಾನು. Oh my God. ಯಾಕಂದ್ರೆ ಅಂಥ ಸಂದರ್ಭಗಳು ನಿಮಗೆ ಎಷ್ಟೊಂದು ಬಂದ್ಬಿಟ್ಟಿರುತ್ತೆ. ನಾನು ಅದಕ್ಕೆ ಏನಂತ ಹೇಳಿದ್ರೆ ನಿಮ್ಗೊಂದು ಸಾಹಿತ್ಯ ಕೊಟ್ಟಿದ್ದೀನಿ ನಾನು. ಸಾಶಿ ಮರಳಿ ಅವ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಕನ್ನಡ ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ತಾಯಿ ಕನ್ನಡ, ನಮ್ಮ ದೈವ ಕನ್ನಡ, ನಮ್ಮದೆಂಬುದೆಲ್ಲ ಎಲ್ಲ ಎಲ್ಲವೂ ಕನ್ನಡ ಅಂತ. ನೀವು ಅದನ್ನ ಏನೋ ಇಲ್ಲಿ ಸ್ಪಾಟಲ್ಲಿ ಕಂಪೋಸ್ ಮಾಡಿ ಅದನ್ನು ಹಾಡ್ಬೋದಾ? ಸೊ ಎಸ್, ನಂಗೆ ಇದು ನೋಡಿದಾಗ ಅನಿಸಿದ್ದೇನು ಅಂದರೆ, ಹಾಂ, ಇದು ಒಂದು ಕನ್ನಡ ಧ್ವಜವನ್ನ ಹಾರಿಸುವಂಥ ಗೀತೆ. ಸೊ ಮೈ ಚಾಯ್ಸಸ್ ಆಫ್ ರಾಗಾಸ್ ಹಾಂ, ಹಾಂ, ವುಡ್ ಬಿ ಬ್ರೈಟ್ ರಾಗಾಸ್, ರೈಟ್, ಲೈಕ್ ದೇಸ್ or ಹಂಸಧ್ವನಿ. ಓಕೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಎಲ್ಲ ಕಚೇರಿಗಳನ್ನ ಹಂಸಧ್ವನಿಯಿಂದ ಶುರು ಮಾಡೋದು ಯಾಕೆ ಅಂದರೆ ಒಂಥರ ಜಾಮ್ ಜಾಮ್ ಅಂತ ಹೇಳ್ತಾರೆ, ಜೋಶ್. ಜೋಶ್ ಬಿಗಿನಿಂಗ್. ತುಂಬುವಂಥದ್ದು. ಸೊ ಮೇ ಬಿ ಹಂಸಧ್ವನಿ ಐ ಕ್ಯಾನ್ ಟ್ರೈ. ಕನ್ನಡ ಕನ್ನಡ ಕನ್ನಡ, ಕನ್ನಡ ಕನ್ನಡ ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ತಾಯಿ ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ತಾಯಿ ಕನ್ನಡ, ನಮ್ಮ ದೈವ ಕನ್ನಡ, ನಮ್ಮ ದೈವ ಕನ್ನಡ, ನಮ್ಮ ನಮ್ಮದೆಂಬುದೆಲ್ಲ ಎಲ್ಲ ಎಲ್ಲವೂ, ನಮ್ಮದೆಂಬುದೆಲ್ಲ ಎಲ್ಲ ಎಲ್ಲವೂ ಕನ್ನಡ, ಕನ್ನಡ ಕನ್ನಡ ಕನ್ನಡ. ತುಂಬಾ ಚೆನ್ನಾಗಿದೆ. ಏನಂದ್ರೆ ಇಲ್ಲಿ ನಿಮ್ಮನ್ನ ನಾವು ಪರೀಕ್ಷೆ ಮಾಡ್ತಾ ಇಲ್ಲ, ಖಂಡಿತ. ಆದ್ರೆ ನಮಗೆ ಅಂದ್ರೆ ಒಬ್ಬ ಸಂಗೀತದ ಪರಿಣಿತಿಯನ್ನ ಪಡೆದಂತ ವ್ಯಕ್ತಿತ್ವಗಳು ಹೇಗೆ ತತ್ಕ್ಷಣ ಎಲ್ಲ ಬಂದ್ರು ಫೇಸ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸುಮ್ಮನೆ ಖಂಡಿತವಾಗಿ. ಅಲ್ವಾ ಶ್ವೇತಾ? ಇನ್ನು ದೀಪ್ತಿ Thoroughly ಅವರು enjoyed. ಹೊರ ತಂದಿರುವಂತಹ ಎಲ್ಲ ಆಲ್ಬಮ್ಸ್ಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನ ಅಂತ ಹೇಳಬಹುದು. ಅದರಲ್ಲಿ ನರಸಿಂಹರಾಜ ಒಡೆಯರ್ ಅವರದ್ದು ಅಪರೂಪದ ಕೃತಿಗಳನ್ನ ನೀವು ಹಾಡುಗಳಾಗಿ ಮಾಡಿದಿರಿ, ಜೊತೆಗೆ ಪುಸ್ತಕ ಕೂಡ ಬರೆದಿದ್ದೀರಿ ತಾವೀಗ. ಆಕ್ಚುಲಿ 2 years agoನೇ ಆ ಪುಸ್ತಕ ಹೊರಬರ್ಬೇಕಾಗಿತ್ತು. ಬಿಕಾಸ್ ಆಫ್ ದ ಪ್ಯಾಂಡಮಿಕ್ ಅಂಡ್ ಪ್ಯಾಂಡಮಿಕ್ ಇಂದ ಪಬ್ಲಿಷಿಂಗ್ ಇಂಡಸ್ಟ್ರಿಗೆ ಆಗಿರುವಂತಹ ಡಿಫಿಕಲ್ಟೀಸ್ ಇಂದ ಅದು ಹೊರಬಂದಿಲ್ಲ. ಸೊ ಡಿಸೆಂಬರಲ್ಲಿ ಮೋಸ್ಟ್ಲಿ ಆ ಪುಸ್ತಕದ ಬಿಡುಗಡೆ. ಮಹಾರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ಫಸ್ಟ್ ಇಂಗ್ಲಿಷ್ ಬಯೋಗ್ರಫಿ. ಕನ್ನಡದಲ್ಲಿ ಅವರ ಮೇಲೆ, ಅವರ ಆಡಳಿತದ ಕಾಲದ ಮೇಲೆ ಸಾಕಷ್ಟು ಬಯೋಗ್ರಫಿಗಳು ಬಂದಿದೆ. ಬಟ್ ಇಂಗ್ಲೀಷಲ್ಲಿ ಆನ್ ಅ ನ್ಯಾಷನಲ್ ಫಾರ್ ಅ ನ್ಯಾಷನಲ್ ಆ್ಯಂಡ್ ಗ್ಲೋಬಲ್ ಆಡಿಯನ್ಸ್ ಯಾವುದು ಪುಸ್ತಕ ಇರಲಿಲ್ಲ. ಆ್ಯಂಡ್ ಐ ಆಮ್ ಅ ಪ್ರೌಡ್ ಮೈಸೂರಿಯನ್.
ನಮ್ಮ ಸಾಂಸ್ಕೃತಿಕ ಕ್ಯಾಪಿಟಲ್ ಇಂದು ಕೂಡ ಹೌದು ಹೌದು ನಾವೇನು ಕರ್ನಾಟಕದ ಸಂಸ್ಕೃತಿ ಅಂತ ನಾವೇನು ಕರಿತೀವೋ ಅದೆಲ್ಲ ಮೆನಿ ಆಫ್ ಇಟ್ ಕ್ಯಾನ್ ಬಿ ಅಟ್ರಿಬ್ಯೂಟೆಡ್ ಟು ಮೈಸೂರು ಹಳೆ ಮೈಸೂರಿನ ಸಂಸ್ಕೃತಿ. ಸೊ 2 years ಬ್ಯಾಕ್ ಮಹಾರಾಜರ ರೇರ್ ಕೃತಿಗಳ ಸಂಶೋಧನೆ ಮಾಡಿ ಅವರ ರೇರ್ ಕೃತಿಗಳನ್ನ ಒಂದೊಂದಾಗಿ ಆಸ್ ಅನ್ ಆಫರಿಂಗ್ ಆಸ್ ಅ ಟ್ರಿಬ್ಯೂಟ್ ಟು ಹಿಮ್ ಯೂಟ್ಯೂಬಲ್ಲಿ ಮತ್ತು ಅವರ ಎಕೋಸ್ ಆಫ್ ರಾಯಲ್ ಮೈಸೂರ್ ಅಂತ ಒಂದು ಆಲ್ಬಮ್ನಲ್ಲಿ ಬಿಡುಗಡೆ ಮಾಡಿದೆ 2000 ಅವರ ಸೆಂಟಿನರಿ ಇಯರ್ನಲ್ಲಿ 2019. ನೀವು ಹಾಡೋದು, ಪರ್ಫಾರ್ಮ್ ಮಾಡೋದು, ಆರ್ಗನೈಸ್ ಮಾಡೋದು, ಕಂಪೋಸ್ ಮಾಡೋದು, ಅದರ ಜೊತೆಗೆ ಸಂಶೋಧನೆ, ಅದರ ಜೊತೆಗೆ ಬರವಣಿಗೆ, ಅಂದರೆ ಎಲ್ಲದರಲ್ಲೂ ಕೂಡ ನಿಮ್ಮನ್ನು ನೀವು ಸರಿಯಾಗಿ ತೊಡಗಿಸ್ಕೊಳ್ಳೋದಕ್ಕೆ ಅಂದರೆ ಯಾರಾದರೂ ನಿಮಗೆ ರೋಲ್ ಮಾಡಲ್ ಅಂತನೋ ಅಥವಾ ನಿಮ್ಮ ಬೆನ್ನ ಹಿಂದೆ ನಿಂತು ಇದು ಸರಿ ಇದು ತಪ್ಪು ಅಂತ ಹೇಳೋ ರೀತಿಯಲ್ಲಿ ಯಾರಾದರೂ ಇದ್ದಾರಾ? ಇದ್ಯಾವುದು ನನ್ನ ಫ್ಯಾಮಿಲಿ ಸಹಕಾರ ಇಲ್ಲದೆ ವಾಸ್ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಡಾಟರ್ ಆಲ್ಸೋ ಹ್ಯಾಸ್ ಬೀನ್ ವೆರಿ ಸಪೋರ್ಟಿವ್ ಆ್ಯಂಡ್ ಅಲೋವಿಂಗ್. ರೋಲ್ ಮಾಡೆಲ್ಸ್ಗಳ ಕೊರತೆನೇ ಇಲ್ಲ. ಲೈಕ್ ಐ ಸೆಡ್, ಹೆಂಗೆ ವಿಶ್ವದಲ್ಲಿ ಸಂಗೀತ ಮಾಧುರ್ಯದ ಯಾವುದೇ ಕೊರತೆ ಇಲ್ವೋ ಹಾಗೆ ಫಾರ್ ಎಕ್ಸಾಂಪಲ್ ಬರವಣಿಗೆ ತಗೊಂಡ್ರೆ ನಾನು S.L. ಭೈರಪ್ಪ ಅವರ fan and I have read a lot of literature pertaining to Mysore. So ಬರವಣಿಗೆನಲ್ಲಿ ಸಾಕಷ್ಟು ರೋಲ್ ಮಾಡೆಲ್ಸ್ ಇದ್ದಾರೆ. ಹಾಡುಗಾರಿಕೆನಲ್ಲಿ ಕೇಳಲೇಬೇಕಾಗಿಲ್ಲ. ಫ್ರಮ್ MS ಸುಬ್ಬಲಕ್ಷ್ಮಿ ಇಸ್ ಮೈ ಆಲ್ ಟೈಮ್ ಗುರು ವೆನ್ ಇಟ್ ಕಮ್ಸ್ ಟು ಮಾನಸಿಕ ಗುರು ಅಂತ ಹೇಳಬಹುದು. ಐ ಆಲ್ಸೋ ಲೈಕ್ ವೀಣಾ ಸಹಸ್ರಬುದ್ಧೆ, ಅಶ್ವಿನಿ ಭಿಡೆ ದೇಶಪಾಂಡೆ and Bangalore ನಾಗರತ್ನಮ್ಮ. These are the influences, women who were not just musicians. In fact, they held the best impact of art, life in art is a rare and distillate life anta. Andre ಈ ಕಲೆಯಲ್ಲಿ ಸೀಪ್ಡ್ ಬದುಕು, ಅಂದರೆ ಕಲೆಯಿಂದ ತುಂಬಿದ ಒಂದು ಬದುಕು ಆನಂದಮಯವಾಗಿರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಹೋಲ್ಸಮ್, ಇಟ್ ಶುಡ್ ಬಿ ಹೋಲಿಸ್ಟಿಕ್. And so I find so many role models who have lived these full lives. Mysore Maharajar kuda is a great role model for me. He was a musician, Carnatic Shastriya ಸಂಗೀತದ ಕೃತಿಗಳನ್ನ ಕಂಪೋಸ್ ಮಾಡಿದ್ದಾರೆ. He was a pianist, he was a Maharaja, he was a wildlife conservationist, and in his life he has straddled a lot of roles ಅಂತಾನೆ ಹೇಳಬಹುದು. ಸೊ ದೀಪ್ತಿ ಅವರ ಲೈಫ್ ನೋಡ್ತಾ ಹೋದ್ರೆ ಮ್ಯೂಸಿಕ್ ಇದೆ, ನ್ಯೂರೋ ಸೈನ್ಸ್ ಇದೆ, ಬರವಣಿಗೆ ಇದೆ. ಒನ್ ಲೈನ್ ಲಾಸ್ಟ್ ಕ್ವೆಶನ್ ಅಂದ್ರೆ ನೆಕ್ಸ್ಟ್ ಬಾಕ್ಸ್ ಯಾವುದು ಅಂತ? ನೆಕ್ಸ್ಟ್ ಬಾಕ್ಸ್ ಮೇ ಬಿ ಇದು ಡೈಲಾಗ್ಸ್ ವಿತ್ ದ ಡಿವೈನ್ ಮೂಲಕ ಒಂದು ಸಾಂಸ್ಕೃತಿಕ ರಾಯಭಾರಿಯಾಗಿ ಐ ವಾಂಟ್ ಟು ದಟ್ ವಿಲ್ ಬಿ ದ ನೆಕ್ಸ್ಟ್ ಬಾಕ್ಸ್ ಫಾರ್ ಶೋರ್. ವಿಶ್ವದಾದ್ಯಂತ 3 ಗೋಲ್ಸ್ ಇದೆ ನನಗೆ ಈ ಪ್ರಾಜೆಕ್ಟಿಂದ. ಒಂದು, ನೂತನ ಸಂಗೀತದ ಆವಿಷ್ಕಾರಗಳು, ಇದು ಹೇಳ್ದಂಗೆ ನಾನು ತೋರಿಸ್ಕೊಟ್ಟಂಗೆ. ಇನ್ನೊಂದು, ಪಬ್ಲಿಕ್ ಡಿಸ್ಕೋರ್ಸಸ್, ಜಾಗತಿಕ ವಿಮರ್ಶೆಗಳು ಇದ್ರ ಬಗ್ಗೆ, ಅಬೌಟ್ ಫೈಂಡಿಂಗ್ ಕಾಮನ್ ಗ್ರೌಂಡ್, ಫೈಂಡಿಂಗ್ ಬ್ರಿಡ್ಜಸ್. ಆ್ಯಂಡ್ ಮೂರನೇದು ಎಜುಕೇಷನ್. ಯಾಕೆಂದರೆ ಈ ಸಂಗೀತದ ಮೂಲಕ you can educate people about the very many commonalities in our society. So this will be the next box for another 2 to 3 years. ದೀಪ್ತಿ ಅವರೇ, ಮತ್ತು ತುಂಬ ಜನಕ್ಕೆ ಗೊಂದಲ ಇವತ್ತೂ ಇದೆ. ಅಂದರೆ ನಾನು ಸಂಗೀತವನ್ನು ವೃತ್ತಿಯಾಗಿ ಬದುಕನ್ನು ನಡೆಸೋಕ್ಕೆ ಸ್ವೀಕರಿಸ್ಬೋದಾ, ಅಥವಾ ಹೇಗೆ ನನ್ನ ಬದುಕನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ, ಓದೋದಿರ್ಬೋದು, ಕಲಿಯೋದಿರ್ಬೋದು, ಏನು ಅಂತ. ಅಂದರೆ ಅಂಥ ಮನಸ್ಸುಗಳಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನೇ ನನ್ನ ಜೀವನದಲ್ಲಿ ಈ ಪ್ರಶ್ನೆಯ ಜೊತೆ ಸಾಕಷ್ಟು ಹೋರಾಟ ಮಾಡಿದ್ದೀನಿ. ಏನು ಮಾಡಬೇಕು, ಸಂಗೀತವನ್ನು ಬರೀ ಒಂದು ಹಾಬಿ ಆಗಿ ಇಟ್ಕೋಬೇಕಾ, ಅದನ್ನೇ ಕರಿಯರ್ ಅಂತ ತೊಗೋಬೇಕಾ, ಕರಿಯರ್ ಅಂತ ತೊಗೊಂಡ್ರೆ ನಾನು ಬರೀ ಪರ್ಫಾರ್ಮೆನ್ಸ್ನ ಕರಿಯರ್ ಆಗಿ ತೊಗೋಬೇಕಾ, ರೈಟ್? ಅಥವಾ ನಾನು ರಿಸರ್ಚರ್ ಅಂತ ಮ್ಯೂಸಿಕ್ ರಿಸರ್ಚ್ ಅಂತ ತೊಗೊಂಡ್ರೆ ಅದನ್ನೇ ನನ್ನ ಕರಿಯರ್ ಮಾಡ್ಕೋಬೇಕಾ? ಅದು ಬಿಟ್ಬಿಟ್ಟು ಅಂದರೆ ಲೈಕ್ ಶುಡ್ ಐ ಆಲ್ವೇಸ್ ಚೂಸ್, ಡು ಐ ಹ್ಯಾವ್ ಟು ಚೂಸ್, ಒಂದು ಚಾಯ್ಸ್ ಮಾಡಲೇಬೇಕಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಸೊ ನಾನು ಹೇಳೋದಿಷ್ಟೇ, ಅಂತರತಮನಿ ಗುರು ಆತ್ಮತಮೋಹಾರಿ. ನಿಮ್ಮಲ್ಲಿ ಒಂದು ಒಳಧ್ವನಿ ಹೇಳ್ತಾ ಇರುತ್ತೆ ದಟ್ ದಿಸ್ ಈಸ್ ವಾಟ್, ಇದು ನಿನಗೆ ಆತ್ಮಸಂತೋಷ ತಂದುಕೊಡುತ್ತೆ, ಇದರಲ್ಲಿ ನಿನಗೆ ಆನಂದಾತ್ಮಾನುಭೂತಿ ಆಗತ್ತೆ. ಸೊ
ಒಂದು ಕರಿಯರ್ನ ಕಟ್ಕೊಳ್ಳೋದು ಯಾವುದೇ ಡೈರೆಕ್ಷನ್ ನೀವು ತಗೊಳ್ಳಿ, Okay. ಇಟ್ ಇನ್ವಾಲ್ವ್ಸ್ ಎಫರ್ಟ್, ಇಟ್ ಇನ್ವಾಲ್ವ್ಸ್ ಪ್ಲಾನಿಂಗ್. ಸೊ ಅದೇ ಆ ಕಷ್ಟ ಸಂತರ್ಪಣೆಗಳನ್ನೆಲ್ಲ ಮಾಡ್ಕೊಳ್ಳೇಬೇಕಾಗತ್ತೆ. ಆದರೆ ಎಲ್ಲಿ ನೀನು ಭಾವಿನ ಅಗೀತ್ಯ, ಯಾವ ಜಾಗದಲ್ಲಿ ನೀನು ಭಾವಿ ತೋಡ್ತೀಯ ಅನ್ನೋದರ ಚಾಯ್ಸ್ನಲ್ಲಿ ನಿನಗೆ ಯಾವುದು ಮೋಸ್ಟ್ ಆನಂದ ಕೊಡುತ್ತೋ, 30-40 ನಿನ್ನ ಜೀವನದ ಒಂದು ಬಿಗ್ ಚಂಕ್ ಆಫ್ ಯುವರ್ ಜೀವನ, ವಾಟ್ ಡು ಯು ಸಿ ಯುವರ್ ಸೆಲ್ಫ್ ಡೂಯಿಂಗ್? ಡು ಯು ಸಿ ಯುವರ್ ಸೆಲ್ಫ್ ಸ್ಟ್ರಗ್ಲಿಂಗ್ ಆ್ಯಂಡ್ ಜಸ್ಟ್ ಅರ್ನಿಂಗ್, ಆರ್ ಡು ಯು ವಾಂಟ್ ಟು ಹ್ಯಾವ್ ಅ ಹೋಲ್ಸಮ್ ಲೈಫ್ ಎಕ್ಸ್ಪೀರಿಯನ್ಸ್? ಆ ಪ್ರಶ್ನೆಯನ್ನು ಕೇಳ್ಕೊಂಡ್ರೆ ಮೇ ಬಿ ಸಮ್ ಥಿಂಗ್ಸ್ ವಿಲ್ ಬಿ ಕ್ಲಿಯರ್. ಆ್ಯಂಡ್ ಇದೇ ನಿಟ್ಟಿನಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಕಾಲದಲ್ಲೂ, ಎಲ್ಲ ವರ್ತಮಾನಗಳಲ್ಲೂ, ಎಲ್ಲ ದೇಶಗಳಲ್ಲೂ, ನಿನ್ನ ಜೀವನದ ಎಲ್ಲ ಫೇಸ್ಗಳಲ್ಲೂ ಕ್ಲಾರಿಟಿ ಎಲ್ಲರಿಗೂ ಇರಲ್ಲ. ಖಂಡಿತ. ಸೊ ದೊಡ್ಡವ್ರನ್ನೇ ನಾನು ಮಾತಾಡ್ಸಿದ್ದೀನಿ, ಕೇಳಿದ್ದೀನಿ. ಹೌದು. ದೇ ಆಲ್ಸೋ ಆ ಹುಡುಕಾಟವೇ ಒಂದು ಬದುಕು, ಹೌದು. ಆ ಜರ್ನಿ, ಟು ಬಿ ಅ ಜರ್ನಿ ಪರ್ಸನ್ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಓಕೆ ಟು ನಾಟ್ ನೋ. ತಿಳ್ಕೊಳ್ತಾ ಮುಂದೆ ಹೋಗ್ಬೇಕು. ಅಂತರಾತ್ಮ ಮನಸ್ಸು ಏನ್ ಹೇಳುತ್ತೆ ಆ ದಾರಿ ಹೋಗ್ಬೇಕು ಅನ್ನೋಂಥದ್ದು ಕಾಣತ್ತೆ, ಹೋಗ್ತಾ ಹೋಗ್ತಾ ಬೆಳಕು ಕಾಣತ್ತೆ, ದೀಪ ಹತ್ಕೊಳತ್ತೆ. ಸೊ ಯಾಕೆ ಅಂದ್ರೆ ರಾಗಗಳು ಹೇಳಿದಾಗ ಬೆಳಿಗ್ಗೆ ಹಾಡುವಂಥದ್ದು, ಸಂಜೆ ಹಾಡುವಂಥ ರಾಗ, ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಹಾಡುವಂಥ ಒಂದು ರಾಗ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅನ್ಸುತ್ತೆ. ನಿಮ್ಮ ಹಾಡಿನ ಮೂಲಕನೇ ನಾವು ಯಾಕೆ ಕಾರ್ಯಕ್ರಮ ಮುಗಿಸ್ಬಾರ್ದು? ಹೌದು. DVG ಅವ್ರದ ಇನ್ನೊಂದು ಕಗ್ಗ ಇದೆ, ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು 1000 ನಿಯಮ ಯುಕ್ತಿಗಳನ್ನೊರೆದೊಡೆಯುಂ, ಅದಾವುದೋ ಕುಶಲತೆ ಹೊಂದಿರದೆ ಜಯವಿರದು ಅಂತ. ಅಂದ್ರೆ ನೀವು ಕೇಳಿದ ಪ್ರಶ್ನೆಗೂ ಕೂಡ ಅದರಲ್ಲಿ ಒಂದು ಉತ್ತರ ಇದೆ. ಸೊ ಅಲ್ಲಿ ಸಿಂಗ್ ಇಟ್ ಇನ್ ಜೀವನವದೊಂದು ಕಲೆ, 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 ಜೀವನವದೊಂದು ಕಲೆ, ಕಲೆಯ ಕಲಿಸುವುದೆಂತು, ಕಲೆಯ ಕಲಿಸುವುದೆಂತು 1000 ನಿಯಮ ಯುಕ್ತಿಗಳ ನೊರೆದೊಡೆಯು, 1000 ನಿಯಮ ಯುಕ್ತಿಗಳ ನೊರೆದೊಡೆಯು, ಅದಾವುದೋ ಅದಾವುದೋ ಕುಶಲತೆ ಹೊಂದಿರದೆ ಜಯವಿರದು, ಜಯವಿರದು. ಆ ವಿವರ ನಿನ್ನೊಳಗೆ, ಆ ವಿವರ ನಿನ್ನೊಳಗೆ, ಮಂಕುತಿಮ್ಮ 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 ಮಂಕುತಿಮ್ಮ. ಥ್ಯಾಂಕ್ ಯು ಸೋ ಮಚ್. ಅಲ್ಲ, ನಾವು ಅಷ್ಟೇ ಅಂದರೆ ತಟಸ್ಥವಾಗಿ ನಿಶಬ್ದವಾಗಿ ಹಾಗೆ ಸುಮ್ಮನಾಗ್ಬೇಡ ಅಂತ ಅನ್ಸುತ್ತೆ. ಹೌದು. ದೀಪ್ತಿ ನವರತ್ನ ಅವರೇ, ಸಂಚಿಕೆಗೆ ಬಂದು ನಮ್ಮ ಜೊತೆಗೆ ನಿಮ್ಮ ಬದುಕಿನ ಸಂಗೀತಮಯವಾದಂಥ ಬದುಕಿನ ಜೊತೆಗೆ ನರವಿಜ್ಞಾನದ ಬಗ್ಗೆಯೂ ಕೂಡ ಒಂದಷ್ಟು ವಿಷಯಗಳನ್ನು ಹೇಳ್ತಾ, ನಾವು ಹೇಗೆ ನಮ್ಮನ್ನು ಬದಲಾಯಿಸ್ಕೊಳ್ಳೋದು, ತೊಡಗಿಸ್ಕೊಳ್ಳೋದು ಎಲ್ಲವನ್ನು ಕೂಡ ತಿಳಿಸ್ತಾ ಸಂಚಿಕೆನ ಇನ್ನಷ್ಟು ಸುಂದರಗೊಳಿಸಿದ್ದೀರಾ. ಹಾಗಾಗಿ ಚಂದನ ವಾಹಿನಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಇದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ವೀಕ್ಷಕರೇ, ವಾರದ ಅತಿಥಿ ಈ ಸಂಗೀತಮಯವಾದಂಥ ಸಂಚಿಕೆಯಲ್ಲಿ ಮತ್ತೆ ನಮ್ಮ ಮಾತು ಬೇಡ ಅಂತ ಅನ್ಸುತ್ತೆ. ಹಾಗಾಗಿ ಈ ಸ್ಫೂರ್ತಿಯ ಜೊತೆಗೆ ಸಂಗೀತಮಯವಾದಂಥ ದಿನ ನಿಮಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ.